Our Mr. Lankesh. Super, Mr. Lokesh. Our audience. Nice pollution. ಸೂಪರ್. ಸ್ವಾಗತ ಸುಸ್ವಾಗತ. ಮನೆಯಲ್ಲಿ ಕೂತು ವೀಕ್ಷಿಸ್ತಾರೋ ನನ್ನ ಪ್ರೀತಿಯ ವೀಕ್ಷಕರಿಗೂ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್, ಪವರ್ಡ್ ಬೈ ಕ್ಲಿನಿಕ್ ಪ್ಲಸ್, ಸ್ಪೆಷಲ್ ಪಾರ್ಟ್ನರ್ ಜೆಮ್ ಪೇಂಟ್ಸ್. ಮಿಸ್ಟರ್ ಲಂಕೇಶ್, ಹೇಳಿ ಮಿಸ್ಟರ್ ಲೋಕೇಶ್. ಸಿನಿಮಾಗೆ ಯಾಕೆ ಹೋಗ್ತಾರೆ ಅಂದ್ರೆ ಕೆಲವ್ರಿಗೆ ಅವ್ರ ಫೇವರೇಟ್ ಹೀರೋ ಇರ್ತಾರೆ, ಫೇವರೇಟ್ ಡೈರೆಕ್ಟರ್ ಇರ್ತಾರೆ, ಕೆಲವ್ರಿಗೆ ಕತೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಆಕ್ಷನ್ ಇಷ್ಟ ಆಗುತ್ತೆ, ಕೆಲವೊಬ್ಬರಿಗೆ ಮಾತ್ರ ಹೀರೋಯಿನ್ಗಳನ್ನ ನೋಡ್ಬೇಕು ಅನ್ನೋ ತುಂಬಾ ಆಸೆ ಇರುತ್ತೆ. ಅವರ ಫೇವರೇಟ್ ಹೀರೋಯಿನ್ಗಳ ಸಿನಿಮಾನ ನಾವು ನೋಡ್ಬೇಕು. ನಿಮ್ ಫೇವರೇಟ್ ಹೀರೋಯಿನ್ ಯಾರು ಮಿಸ್ಟರ್ ಲೋಕೇಶ್? ಗಿರಿಜಾ ಲೋಕೇಶ್. ಸೇಫ್ ಆನ್ಸರ್. ಯಾವ ಚೇಂಜ್ ಆಗಲ್ಲ ಸರ್, ಯಾವ್ದು ಚೇಂಜ್ ಆಗಲ್ಲ. ಫೇವರೇಟ್ ಹೀರೋ ಲೋಕೇಶ್, ಫೇವರೇಟ್ ಹೀರೋಯಿನ್ ಗಿರಿಜಾ ಲೋಕೇಶ್. ಗ್ರೀಷ್ಮ ಅದು ಜೀವನದಲ್ಲಿ. ಇವತ್ತು ನಮ್ಮ ಮಜಾ ಟಾಕೀಸ್ಗೆ ನಮ್ಮ ಕನ್ನಡ ಚಿತ್ರರಂಗದ ಉದಯೋನ್ಮುಖ ನಾಯಕ ನಟಿಯರು ಬರ್ತಾ ಇದ್ದಾರೆ. ಅವ್ರನ್ನ ಕರೆಯೋಣ, ಅವ್ರ ಹತ್ರ ಮಾತಾಡೋಣ. ಪ್ಲೀಸ್ ವೆಲ್ಕಮ್ ಜೋರಾದ ಚಪ್ಪಾಳೆಯಿಂದ ಶ್ರೀಲೀಲಾ ಅಂಡ್ ಸಂಗೀತ. ಎಲ್ಲ ಪಾಪ ಅಷ್ಟು ಜೋಶಲ್ಲಿ ವೆಲ್ಕಮ್ ಮಾಡ್ತಾ ಇದಾರೆ. ನೀವು ಹೆಂಗೆ ಡಾನ್ಸ್ ಮಾಡ್ಕೊಂಡ್ ಬರ್ಬೇಕು. ಎಂಟ್ರಿ ಫುಲ್ ಎನರ್ಜಿ. ಹೌದು, ಸ್ಟೆಪ್ ಹಾಕೊಂಡ್ ಬರ್ಬೇಕು. ಆಕ್ಚುಲಿ ಹೀರೋಯಿನ್ಗಳಿಗೆ ಹೀರೋ ಇಲ್ಲ ಅಂದ್ರೆ ಡಾನ್ಸ್ ಮಾಡೋ ಜೋಶ್ ಇರಲ್ಲ ಸರ್. ಚರಣ ಬರ. ಓಕೆ, ಹೇಗಿದ್ದೀರಾ ಇಬ್ರು? ಸೂಪರ್. ಥ್ಯಾಂಕ್ ಯು. ಮಜಾ ಟಾಕೀಸ್ ಬಂದಿದ್ದು ಬಹಳ ಖುಷಿ ಆಯ್ತು. ಪ್ಲೀಸ್ ಕಮ್, ಕೂತ್ಕೊಳ್ಳಿ. ಫೀಲ್ ಎಟ್ ಸೋಫಾ. ಇವತ್ತು ಚರಣ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾನೆ ಅಂದ್ರೆ ಅವ್ನಿಗೆ ಒಂದು ಗಿಫ್ಟ್ ಕೊಡ್ಬೇಕು ಅಂತ ಆಸೆ. ಬರೋ ಚರಣ. ತಗೊಂಡೋ ಕ್ಯಾರವನ್ ಅಲ್ಲಿ ಇಡುವಾಗ ಇಲ್ಲ ಆಕ್ಟ್ರೆಸ್ ಆಗಿ ಕೆರಿಯರ್ ಶುರು ಮಾಡಿದ್ಮೇಲೆ ಫಸ್ಟ್ ರಿಯಾಲಿಟಿ ಶೋ ಅಂತ ಅಟೆಂಡ್ ಮಾಡಿದ್ದು ಮಜಾ ಟಾಕೀಸ್. ಹೌದು. ಸೊ ಯಾರ್ಸ್ ಆಲ್ಸೋ ಫಸ್ಟ್ ಟೈಮ್ ಮಜಾ ಟಾಕೀಸ್. ಫಸ್ಟ್ ಇದೆ. ಈಗ ಈ ಲಾಕ್ಡೌನ್ ಪೀರಿಯಡ್ ಅಲ್ಲಿ ನಾನು ಇನ್ಮೇಲೆ ನನ್ನ ಲೈಫಲ್ಲಿ ಏನಾದ್ರೂ ಒಂದು ಮಾಡಬೇಕು, ಹೊಸದೇನಾದ್ರೂ ಮಾಡಬೇಕು ಅಂತ ಏನಾದ್ರೂ ಆಲೋಚನೆ ಬಂದಿತ್ತಾ? ಬಂದಿದ್ರೆ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರಿ? ಐ ಥಿಂಕ್ ನಮಗೆ ಒಂದ್ ಟೈಮ್ ಸಿಕ್ತು ಯೋಚನೆ ಮಾಡಕ್ಕೆ, ಏನ್ ಮಾಡ್ಬೇಕು ಇನ್ ಮುಂದೆ, ಸರಿ ಹಿಂಗಿದ್ರೆ ನಾವ್ ಏನ್ ಮಾಡ್ಬೋದು ಅಂತ. ಸೊ ತುಂಬಾ ಪ್ಲಾನಿಂಗ್ಸ್. ಇವಾಗ ನನಗೆ ಪರ್ಸನಲಿ ಅವೇರ್ನೆಸ್ ಕ್ಯಾಂಪ್ಸ್ ತುಂಬಾ ಇಷ್ಟ. ಸೊ ಡಾಕ್ಟರ್ ಅಂಡ್ ಆಕ್ಟ್ರೆಸ್ ನ ಪ್ರೊಫೆಷನ್ಸ್ ಮಿಕ್ಸ್ ಮಾಡ್ತಿದ್ದೀನಿ. ಸೊ ಅದರಿಂದ ಐ ಥಾಟ್ ಓಕೆ, ಅವೇರ್ನೆಸ್ ಕ್ಯಾಂಪ್ಸ್ ಅಬೌಟ್ ಸರ್ವಿಕಲ್ ಕ್ಯಾನ್ಸರ್ ಆಗಿರ್ಬೋದು, ವುಮೆನ್ ಹೆಲ್ತ್ ಆಗಿರ್ಬೋದು. ಸೊ ಈ ತರ ತುಂಬಾ ಏನ್ ಓದಿರೋದು? ಓದ್ತಾ ಇದ್ದೀನಿ, ನಾ ಬಿಕಮಿಂಗ್ ಅ ಡಾಕ್ಟರ್. MBBS ಓದ್ತಾ ಇದ್ದೀರಾ? I'm getting into dermatology. ಇಲ್ಲ, ಡಾಕ್ಟರ್ ಅಲ್ಲಿ ಹೊಸದು ಇಂಜಿನಿಯರಿಂಗ್ ಬಂದಿದೆ ಸರ್, ಅದನ್ನ ಓದ್ತಾ ಇದಾರೆ. ಅಲ್ಲ ಡೆಂಟಿಸ್ಟ್ ಆಗ್ಬೋದು, ಆಯುರ್ವೇದ ಆಗ್ಬೋದು. ಅದು ಸ್ಪೆಷಲೈಸೇಷನ್. ಅದು ಅಲ್ಲ, ಏನ್ ಸ್ಪೆಷಲೈಸೇಷನ್ ತಗೋಬೇಕು ಅಂತ ಆಸೆ? ಕಾಸ್ಮೆಟಾಲಜಿ. ಕಾಸ್ಮೆಟಾಲಜಿ ಅಂದ್ರೆ ಡರ್ಮಟಾಲಜಿ ಸ್ಕಿನ್ ಬಗ್ಗೆ, ಕಾಸ್ಮೆಟಾಲಜಿ ಅಂದ್ರೆ ಮೇಕಪ್, ಈ ತರ ಇದೆಲ್ಲ. ವಿಗ್ ಎಲ್ಲ ಮಾಡ್ಬೋದಾ? ಅದಲ್ಲ ಅಂದ್ರೆ ಸಿ ನಾವ್ ಆಕ್ಚುಲಿ ಮೂಗ್ ಸೊಟ್ಟಗಿದ್ರೆ ನೆಟ್ಟಗ್ ಮಾಡೋದು, ಈ ತರ ಅದೆಲ್ಲ ಸೊಟ್ಟಗಿರೋರು ನೆಟ್ಟಿಗೆ ಬರ್ತಾರೇಮೋ. ಯಾಕಂದ್ರೆ ಆಯಮ್ಮನೆ ಸೊಟ್ಟಗಿರೋದು ಹಿಂಗೆಲ್ಲ ಹಿಂಗೆ. ಓಕೆ, ಸಂಗೀತ ಏನ್ ಮಾಡ್ಬೇಕು ಅಂತ ಅನ್ಕೊಂಡು ಯೋಚನೆ ಮಾಡಿ ಎಲ್ಲ ಪ್ರಿಪೇರ್ ಆಗಿರೋದು ಈಗ? ನಾನು ಎಲ್ಲಕ್ಕಿಂತ ಮೊದಲು ನಾನು ಡಿಸೈಡ್ ಮಾಡಿದ್ದು ಐ ಶುಡ್ ಜಾಯಿನ್, ನಾನು ಇಂಡಿಯನ್ ಏರ್ ಫೋರ್ಸ್ ಜಾಯಿನ್ ಆಗ್ಬೇಕು ಅಂತ. Shabash.
ನನ್ ಡ್ಯಾಡ್ ಈಸ್ ಫ್ರಮ್ ಏರ್ಫೋರ್ಸ್, ಸೊ ನಾನು ಆಫೀಸರ್ ಆಗ್ಬೇಕಂತಾನೆ ಫುಲ್ ಪ್ರಿಪೇರ್ ಆಗಿದ್ದೆ. ಹಾ. ಬಟ್ ಇವೆಂಚುಲಿ ಕಾಲೇಜ್ ಜಾಯ್ನ್ ಆದ್ಮೇಲೆ ನನಗೆ ಗ್ಲಾಮರ್ ಅನ್ನೋದು ಇಂಟ್ರೊಡ್ಯೂಸ್ ಆಯ್ತು. ಸೊ ನಂಗೆ ಗೊತ್ತಿರ್ಲಿಲ್ಲ ಈ ಫ್ಯಾಷನ್ ಶೋ ಅನ್ನೋದು ಇರುತ್ತೆ ಅಂತ ಎಲ್ಲ. ಹಾ. ಸೊ ಅವಾಗ ಸ್ಪೋರ್ಟ್ಸ್ NCC ಇದ್ರಲ್ಲೆಲ್ಲ ಇರ್ತಿದ್ದೆ. ಸ್ಪೋರ್ಟ್ಸ್ ಅಲ್ಲೂ ಖೋಖೋನಲ್ಲಿ ನ್ಯಾಷನಲ್ ಲೆವೆಲ್ ಹೋಗಿ ಗೋಲ್ಡ್ ಮೆಡಲ್ ಗೆದ್ದಿದೆ. ದೆನ್ ಮಾಡ್ಲಿಂಗ್ ಮಾಡಿದ್ಮೇಲೆ ಐ ರಿಯಲೈಸ್ ನಂಗೆ ಓಕೆ ಇದ್ರಲ್ಲೂ ಮುಂದೆ ಹೋಗ್ಬೋದು ಅಂತ. ಸೊ ಮಾಡ್ಲಿಂಗ್ ಅಲ್ಲಿ ಮಿಸ್ ಬ್ಯೂಟಿಫುಲ್ ಐಸ್ ಅಂತ ಮತ್ತೆ ಮಿಸ್ ವರ್ಲ್ಡ್ ಸೂಪರ್ ಮಾಡೆಲ್ ಟೀನ್ ಟೈಟಲ್ ಗೆದ್ದಿದೆ. ಅದಾದ್ಮೇಲೆ ಒಂದು ಶಾರ್ಟ್ ಫಿಲ್ಮ್ ಮಾಡ್ಬಿಟ್ಟು ಹರ ಹರ ಮಾದೇವಾಗೆ ಆಡಿಷನ್ ಕರೆದ್ರು. ಸುಮಾರು ಜನ ಆಡಿಷನ್ ಮಾಡಿದ್ರು. ನಾನು ಹೋಗಿ ಲಾಸ್ಟಿಗೆ ಆಡಿಷನ್ ಕೊಟ್ಟಿರೋದು ಅವ್ರಿಗೆ ನಾನೇ ಇಷ್ಟ ಆದೆ. ಅಂದ್ರೆ ಫಸ್ಟ್ ಎಲ್ಲ ಮಾಡಿ ಚೆನ್ನಾಗಿ ಮಾಡಿರ್ಲಿಲ್ಲ ಅಲ್ಲ, ಕೇಳದ್ನಮ್ಮ. ಅಂದ್ರೆ ಇರೋದ್ರಲ್ಲಿ ಬೆಸ್ಟ್ ಚೂಸ್ ಮಾಡ್ತಾರಲ್ಲ, ಸೊ ಬೆಸ್ಟ್ ಅವರೆಲ್ಲ ಚೆನ್ನಾಗಿಲ್ಲ ಅಂತಲ್ಲ. ಯಾಕೆ ಹೇಳ್ತಾ ಇದೀನಿ ಅಂದ್ರೆ, ನಾನು ಆಂಕರ್ ಆಗ್ಬೇಕು ಅಂತ ಆಸೆ ಪಟ್ಟಿದ್ದೆ. ಆಂಕರಿಂಗ್ಗೆ ನಾನು ಹೋಗಿ ಆಡಿಷನ್ ಕೊಟ್ಟಿದ್ದಾಗ ನಾನು ರಿಜೆಕ್ಟ್ ಆಗಿದ್ದೆ. ಸೊ ರಿಜೆಕ್ಟ್ ಆಗಿ ತುಂಬಾ ಆಲ್ಮೋಸ್ಟ್ ತುಂಬಾ ವರ್ಷಗಳು ಕಾದ ಮೇಲೆ ನಾನು ಆಂಕರ್ ಆಗಿದ್ದು. ಸೊ ಅದಕ್ಕೆ ಕೇಳ್ದೆ, ತಪ್ಪೇನಿಲ್ಲ. ಯಾರು ಗೊತ್ತು, ನಾನು ಆಡಿಷನ್ ಕೊಟ್ಟಾಗ ಚೆನ್ನಾಗಿ ಮಾಡಿಲ್ವೇನೋ ಅಲ್ವಾ? ಏನಾದ್ರು ಹೇಳ್ರಪ್ಪ, ಯಾರು ಏನು ಮಾತಾಡ್ತಾ ಇಲ್ಲ. ವಾಟ್ ಇಸ್ ದಿಸ್? ಫಸ್ಟ್ ಆಫ್ ಆಲ್ ನೀವು ರಿಜೆಕ್ಟ್ ಆದ್ರಿ ಅಂತ ಯಾರಿಗೂ ನಂಬಕ್ ದೇವ್ರು ನನ್ನ ಹಣೆಗೂ ಇಜಿಲ ಮೇಲೆ ಬೇಡ ಬೇಡ. ನನ್ನ ಹಣೆ ಯಾಕೆ? ನನ್ನ ಹಿಂದೆ ಕೂತಿರೋರು ಅವ್ರ ಹಣೆ ಯಾಕೆ? ಅಯ್ಯೋ ಹಾಕೋ ಲೈಟ್ ಹಾಕೋ. ಆಹಾ, ಏನು ಪ್ರಭಾವಳಿ ಹೆಂಗಿದೆ ಗೊತ್ತಾ ಸರ್? ಲೋಕೇಶ್, ಹೋದ್ ಸೀಸನ್ ಅಲ್ಲಿ ಇದನ್ನೊಂದ್ ಸ್ವಲ್ಪ ಕೆಳಗಿತ್ತು, ಅವ್ರ ಜೊತೆ ಎಲ್ಲ ಮಾತಾಡ್ಬೋದಿತ್ತು. ನಕ್ಕಿ ಅದು ಏನ್ ಗೊತ್ತಾ ಸರ್, ನಿಮಗ್ ಮಾಸ್ಕ್ ಹಾಕಕ್ಕಾಗಲ್ಲ, ಅದಕ್ಕೆ ಚೇರ್ಗೆ ಮಾಸ್ಕ್ ಹಾಕ್ಬಿಟ್ಟಿದ್ದೀವಿ. ಹಿಂದ್ಗಡೆ ತಿರ್ಕೊ ಮಾತಾಡ್ಬೇಕಾದ್ರೆ ಎಲ್ಲ ಅಲ್ಲೇ ಕಟ್ಟಾಗ್ಲಿ. ಹೇಳಿ, ಯು ಆರ್ ಸೇಯಿಂಗ್ ಸಮಥಿಂಗ್. ಆಕ್ಚುಲಿ ಏನ್ ವಿಷಯ ಅಂದ್ರೆ, ನಂದು 4th ಸೆಮ್ ಇಂದು ಎಕ್ಸಾಮ್ ಹತ್ರ ಬರ್ತಾ ಇತ್ತು. ನಂಗೆ ಅದರಿಂದ ಎಸ್ಕೇಪ್ ಆಗ್ಬೇಕಿತ್ತು ನಿಜ ಹೇಳ್ಬೇಕಂದ್ರೆ. ಏನ್ ಓದ್ತಾ ಇದ್ರಿ? BVOC ಡೇಟಾ ಅಂಡ್ ವೆಬ್ ಅನಾಲಿಟಿಕ್ಸ್ ಅಂತ. ಏನಮ್ಮ? BVOC ಅಂದ್ರೆ ಬ್ಯಾಚುಲರ್ ಆಫ್ ವೊಕೇಶನ್. ಬ್ಯಾಚುಲರ್ ಆಫ್ ವೊಕೇಶನ್ ವೆಕೇಶನ್ ಅಲ್ಲ. ಓಕೆ, ಬ್ಯಾಚುಲರ್ ಆಫ್ ವೊಕೇಶನ್ ಇನ್ ಡೇಟಾ ಅಂಡ್ ವೆಬ್ ಅನಾಲಿಟಿಕ್ಸ್. ಇಲ್ಲೆಲ್ಲ ತಲೆ ಮೇಲೆ ಹೋಗ್ತಾ ಇದೆ. ಫುಲ್ ಬೌನ್ಸರ್ ಆಗ್ತಾ ಇದಾರೆ ಇವರು. ನೋಬಾಲ್ ಕೋಬ್ರಾ. ಏನೋ ಕುರಿ, ಯಾಕೋ ಬಂದೆ? ಕೋಬ್ರಾ, ನಾನ್ ಎಂಟ್ರಿ ತಗೊಂಡ್ಮೇಲೆ ಸ್ವಲ್ಪ ಬಿಲ್ಡಪ್ ಇರ್ಬೇಕು ಕೋಬ್ರಾ. ಇಲ್ಲಿ ಇವ್ರ ಹತ್ರ ಮಾತಾಡ್ತಾ ಇದೀನಿ ತಾನೆ. ಅವ್ರ ಡೈಲಾಗ್ಸ್ ಪ್ರತಿ ಸಲ ಯಾರಾದ್ರೂ ಗೆಸ್ಟ್ ಬಂದಾಗ ಕೋಬ್ರಾ ನಮ್ಗೊಂದು ಆಟ ಆಡ್ಸು ಅಂತ ಒಳಗ್ ಬತ್ತೀಯ. ಇಲ್ಲಿ ಬಂದ್ಬಿಟ್ಟು ತಲೆ ತಿಂತ್ಯಾ. ಏನ್ ಆಟ ಆಡ್ಸ್ಬೇಕು? ಅಷ್ಟೊಂದ್ ಗೇಮ್ಸ್ ಇರುತ್ತಲ್ಲಪ್ಪ, ಅದ್ರಲ್ಲಿ ಯಾವ್ದಾದ್ರು ಒಂದು ಆಡ್ಸು ಕೋಬ್ರಾ. ಯಾವ ಆಟ ಆಡಿಸ್ಬೇಕು? ಅದೇಮ್ಮ, ಯಾವಾಗ್ಲೂ ಆಡಿಸ್ತಿಲ್ಲ ಟಿಂಟಿನ ಟಿನ್, ಅದನ್ನ ಆಡ್ಸಮ್ಮ. ಕೋತಿ, ಅದು ಟಿಂಟಿನ ಟಿನ್ ಅಲ್ಲ ಕಣೋ, ಟನ್. ಅದೇಮ್ಮ, ಓಕೆ ಹೇಳಮ್ಮ, ಪರವಾಗಿಲ್ಲ. ಏನ್ ಗರ್ಲ್ಸ್ ಆಡೋದಕ್ಕೆ ರೆಡಿ ಇದ್ರಾ? ಕಮ್ ಆನ್, ಲೆಟ್ಸ್ ಪ್ಲೇ ಟನ್. ಆಯ್ತಮ್ಮ, ಆಯ್ತಾ, ಈ ತರನೇ ಮಾಡ್ತೀನಿ. ನೀನು ಮುಸುಡಿ, ನೀನ್ ಪ್ರತಿ ಸಲ ಬಂದಾಗ ಇದನ್ನ ತಾನೇ ಮಾಡೋದು. ಕೋಬ್ರಾ ಅದನ್ನೇ ಮಾಡ್ತೋರ್ತೀನಿ. ನಿನ್ಗೇನ್ ಕೆಲಸ? ಹೋಗ ಆಚೆಗೆ. ಹಾಗಾದ್ರೆ ಇದು ಪೇಮೆಂಟ್ ಅದು ನಾನೇ ತಗೋತೀನಿ. ಇಲ್ಲಪ್ಪ, ಕೋಬ್ರಾ ಬರತ್ ಬಂದಿದ್ದೀನಮ್ಮ, ಏನಾರು ಒಂದ್ ಮಾತಾಡ್ಸಮ್ಮ ಪ್ಲೀಸ್ ಅಮ್ಮ. ನಾವ್ ಅವ್ರ ಜೊತೆ ಎಲ್ಲ ಪಿಕ್ಚರ್ ಎಲ್ಲ ಮಾಡ್ತೀವಮ್ಮ. ಅದಕ್ಕೆ ನಾನೇನ್ ಮಾಡ್ಲಿ? ಅವ್ರ ಬ್ಯಾಡ್ ಲಕ್ಕು, ನಿನ್ ಜೊತೆ ಪಿಕ್ಚರ್ ಮಾಡೋರೆ, ನಾನೇನ್ ಮಾಡ್ಲಿ ಅದಕ್ಕೆ? ನೀನ್ ಆಟ ಆಡ್ಸಪ್ಪ, ನೀನ್ ಅಷ್ಟ ನನ್ಗೆ ದಯವಿಟ್ಟು. ನೀನು ಮಾತಾಡಿಸ್ತಾ ಇರೋ, ಡಿಸ್ಟರ್ಬ್ ಮಾಡಲ್ಲ ನಾನು. ನಿನ್ಗೆ ಯಾವಾಗ ಟೈಮ್ ಸಿಕ್ತದೋ ಆಗ ಆಡ್ಸು. ಬರ್ಬಿಟ್ಟಿದ್ದೀನಿ, ಎಪಿಸೋಡ್ ಲೆಕ್ಕ ಬರ್ಲಿ ಅಪ್ಪ. ಪೇಮೆಂಟ್ ಕೊಡ್ಬೇಕಾ ಬೇಡ ಆಮೇಲೆ ಡಿಸೈಡ್ ಸೈಡ್ ಹೋಗಿ ಮಾತಾಡ್ತಾ ಇದ್ದೀನಿ. ನೀನ್ ಹೇಳ್ದಾಗ ಬರ್ತೀನಿ. ಆಯ್ತು. ಅಷ್ಟಿಲ್ಲ, ಫ್ಯಾನ್ಸ್ ಎಲ್ಲ ತುಂಬಾ ಗೋಳಿಕೋತಾರಂತಲ್ಲಪ್ಪ ನಿನ್ಗೆ? ಯಾವ್ಯಾವ ತರ ಗೋಳಿಕೋತಾರಮ್ಮ? ಅಂದ್ರೆ ಕೆಲವೊಂದು ಇನ್ಸಿಡೆಂಟ್ಸ್ ಆಗಿದೆ. ನಾವು ಪ್ರಮೋಷನ್ಸ್ ಹೋದಾಗ ಬರಾಟೆ ಪ್ರಮೋಷನ್ಸ್ ಅಲ್ಲಿ ಇದ್ವಿ. ಸೊ ಯಾರೋ ಥಿಯೇಟರ್ ಅಲ್ಲಿ ಕರೆಕ್ಟ್ ಆಗಿ ನಮ್ಮ ಅಣ್ಣ ಪಾಪ ಅವ್ರನ್ನ ಹಿಂಗೆ ಇಟ್ಕೊಂಡು ಆಚೆ ಕರ್ಕೊಂಡು ಹೋಗ್ತಿದ್ರು. ಕರೆಕ್ಟ್ ಆಗಿ ನೀನ್ ಯಾವನೋ ಇಲ್ಲಿ ಬರಕ್, ನಮ್ ಆ ಹುಡ್ಗ ಆವಾಜ್ ಆಗ್ತಿರೋದು ನಮ್ಮ ಮನೆಗೆ, ನೀನ್ ಯಾವನೋ ಇಲ್ಲಿ ಬರಕ್ಕೆ, ನಮ್ ಹುಡ್ಗಿ ನಮ್ಮ ಮನೆ ಪಕ್ಕದಲ್ಲಿರೋ ಮಂಡ್ಯ ಹುಡ್ಗಿ, ನಿನ್ಗೇನ್ ಕೆಲ್ಸ ಇಲ್ಲ? ನೀವು ಮಂಡ್ಯನ ಅಂದ್ರೆ ಆಲ್ರೆಡಿ ಮಾತಾಡಿದೀನಿ, ನಮ್ ಊರಲ್ಲೆಲ್ಲ ಹೇಳ್ಬಿಟ್ಟಿದೀನಿ, ನಮ್ ಇಷ್ಟ ಜಮೀನೆಲ್ಲ ಕೊಡ್ತೀವಿ, ಅದು ಇದು ಅಂತ ಫುಲ್ಲು.
ಮದ್ವೆ ಆಯ್ತೀನಿ ಬಾ ಅಂತ ಏನಿದು ಅಂತ ಮದ್ವೆ ಆಯ್ತೀನಿ ಬಾ ಅಂದ್ರು ನಾನು ಓಕೆ ಮದ್ವೆ ಮಾಡ್ಕೊಳ್ಳೋಣ ಓಕೆ ಮಾಡ್ಕೊಳ್ಳೋಣ. ಅಂದ್ರೆ ಕೊಬ್ರಾ ಬರಾಟಲ್ಲಿ ನಾನು ಅವ್ರ ಸ್ವಯಂವರ ಮದುವೆಗೆ ಹೋಗಿದ್ದೆ. ಸಂಗೀತ ಎಕ್ಸಾಮ್ ಹಾಲ್ ಅಲ್ಲಿ ಸಿಕ್ಕಾಪಟ್ಟೆ ಬೇವ್ತು ನಡುಕ್ತಾ ಇದ್ದಂತಲ್ಲಪ್ಪ, ಯಾಕೆ? ಆಕ್ಚುಲಿ ಏನಾಯ್ತು, ನಾನ್ ಸ್ಪೋರ್ಟ್ಸ್ ಮತ್ತೆ NCC ತುಂಬಾ ಬಿಸಿ ಇರ್ತಿದ್ದೆ ಅಲ್ವಾ. ಕೆಲವು ಸತಿ ಏನಾಗ್ತಿತ್ತು, ಸ್ಪೋರ್ಟ್ಸ್ ರೀಜನಲ್ಸ್ ನ್ಯಾಷನಲ್ಸ್ ಎಲ್ಲ ಮುಗಿಸ್ಕೊಂಡ್ ಬಂದ ತಕ್ಷಣ ಎಕ್ಸಾಮ್ ಇರ್ತಿತ್ತು. ಸೊ ಟೈಮ್ ಇರ್ತಿರ್ಲಿಲ್ಲ ಓದಕ್ಕೆ. ನಂದೇನ್ ತಪ್ಪಿಲ್ಲ, ನಾನ್ ಸ್ಪೋರ್ಟ್ಸಿಗೆ ಹೋಗಿದ್ದೆ, ಆನ್ ಡ್ಯೂಟಿ ಇದೆ. ಸೊ ಶಾರ್ಟ್ ಕಟ್ ಅಲ್ಲಿ ಏನ್ ಮಾಡ್ತಿದ್ದೆ ಅಂದ್ರೆ, ನಾನು ಪೇಪರ್ ಅಲ್ಲಿ ಬರ್ದು ಚಿಕ್ಕದಾಗಿ ಬರೀತಿದ್ದೆ ಅಂಡ್ ಅದನ್ನ ಫೋಲ್ಡ್ ಮಾಡ್ತಿದ್ದೆ ಬೇಕಾದಾಗೆ. ಹಂಗ್ ಫೋಲ್ಡ್ ಮಾಡ್ಬಿಟ್ಟು ಕೆಲವು ಸತಿ ರಬ್ಬರ್ ಹಿಂದೆ, ಕೆಲವು ಸತಿ ಇಲ್ಲಿ ಸಾಕ್ಸ್ ಅಲ್ಲಿ ಹಿಂಗ್ ಇಟ್ಕೊಂತಿದ್ದೆ. ಯಾರು ಹಿಂಗ್ ಟ್ರೈ ಮಾಡ್ಬಾರ್ದು. ಟೀಚರ್ ಹೋಗ್ಬೇಕು, ಹಿಂಗ್ ಓಪನ್ ಮಾಡಿ ಹಿಂಗ್ ನೋಡ್ಕೊಂಡ್ ಬರೆಯೋದು. ಅದೇ ಟೈಮಲ್ಲಿ ನಾನು ಇನ್ನೊಂದು ನೆಕ್ಸ್ಟ್ ಲೆವೆಲ್ ಯೋಚನೆ ಮಾಡ್ದೆ. ದಟ್ ವಾಸ್ ಎಕ್ಸಾಮ್ ಪ್ಯಾಡ್ ಇದೆ ಅಲ್ವಾ, ಎಕ್ಸಾಮ್ ಪ್ಯಾಡ್ ಹಿಂದೆ ಅಂಟ್ಕೊಂಡ್ಬಿಟ್ಟಿದ್ದೆ. ನೆಕ್ಸ್ಟ್ ಲೆವೆಲ್ ಯೋಚನೆ ಮಾಡೋದಂದ್ರೆ ಓದೋದ್ ಬಗ್ಗೆ ಯೋಚನೆ ಮಾಡೋದು ನಾನು. ಸೊ ಇಲ್ಲ, ನಾನು ಬರ್ಕೊಂಡೆ. ಸೊ ಬರ್ಕೊಂಡು ಹಿಂಗೆ ನಂಗೆ ಅನ್ಸ್ತು ಯಾರು ಬರಲ್ಲ. ನಾರ್ಮಲಿ ಏನ್ ಮಾಡ್ತಾರೆ ಇನ್ವಿಜಿಲೇಟರ್ಸ್ ಬಂದ್ಬಿಟ್ಟು ಸೈನ್ ಮಾಡಿ ಹೋಗ್ತಾರೆ, ಅಲ್ಲೇ ಸೈನ್ ಮಾಡ್ಬಿಟ್ಟು ಹೋಗ್ತಾರೆ. ಈ ಇನ್ವಿಜಿಲೇಟರ್ ಫಸ್ಟ್ ಟೈಮ್ ಬಂದ್ಬಿಟ್ಟು ಹಿಂಗ್ ಇಟ್ಕೊಂಡ್ಬಿಟ್ರು. ಇಡೀ ಕ್ಲಾಸ್ ನನ್ ಚಿಟ್ ನೋಡ್ತಾ ಇದೆ. ನನ್ ಹಾರ್ಟ್ ಬೀಟ್ ಫುಲ್ ರೇಸ್ ಆಗಿತ್ತು. ಹೋದೆ, ಇವತ್ತು ಪಕ್ಕ TC ನಂದು ಅಂತ. ಐ ವಾಸ್ ಇನ್ 9th ಸ್ಟ್ಯಾಂಡರ್ಡ್ ಅವಾಗ. ಸೊ ನಂಗನ್ಸ್ತು ಹೋಯ್ತು. ಅವ್ರ ಕೈ ಹಿಂಗ್ ಮುಟ್ತಾ ಇದಾರೆ, ಪೇಪರ್ ಹಿಂದೆ ಇದೆ, ಟಚ್ ಆಗ್ತಿದೆ. ನಾನು ಹೋದೆ ನಾನು ಹಿಂಗಿದ್ದೀನಿ, ಇವಾಗ ಬೀಳತ್ತೆ ಅಂತ ಸಡನ್ ಆಗಿ ಹಿಂಗಿಟ್ರು. ಅಲ್ಲಿ ಯಾರೋ ಕಾಪಿ ಮಾಡ್ತಿದ್ರು, ಅವ್ರ ಕಡೆ ಹೋಗ್ಬಿಟ್ರು. ಸೊ ಬಚ್ಕೊಂಡು ಎಲ್ಲ ಮಾತೆಲ್ಲ ಮುಗೀತು ತಾನೆ? ಯಾವ ನಾಟ ಆಟ ಎಲ್ಲ ಮಾತಾಡ್ತಾರೆ ಮಗನೇ. ಕೊಬ್ರಾ ಇವ್ರಿಬ್ರು ಎಂಟ್ರಿ ತಗೋಬಿಟ್ಟಾರ. ಕೊಬ್ರಾ ಅದಕ್ಕೆ ಫಸ್ಟ್ ನಂದು ಆಡಿಸ್ಬಿಡು ಅವ್ರನ್ನ. ಈಗ್ಲೇ ಯಾಕ್ರೋ ಬಂದ್ರಿ? ಈಗ್ಲೇ ಯಾಕೆ ಬಂದ್ರಿ? ನಂದಿನ್ನೂ ಶುರುನೇ ಆಗಿಲ್ಲಮ್ಮ. ನಿಂದು ತುರು ಆಗಿಲ್ಲ ಅಂದ್ರೆ ನಮ್ ತುರು ಆಗೈತಾ ಇಲ್ಲೇ? ಹಲೋ, ನಾವಿಬ್ರು ಸ್ಕ್ರಿಪ್ಟ್ ಅಲ್ಲಿ ಇದೀವಿ, ನೀನ್ ಇದೀಯಾ? ಇಲ್ಲ. ಮತ್ತವಾಗ ಹೋಗು. ನಾನು ಡೈಲಾಗ್ ಯಾಕೆ ತಿನ್ಕೊಂಡ್ರು, ಜೊತೆಲಿ ಸೇರ್ಸ್ಕೊಂಡ್ರು. ಅವನಂತೂ ಸೇರ್ಸ್ಕೊತಿಲ್ಲ. ಪ್ಲೀಸ್ ಪೇಮೆಂಟ್ ಕೊಡಲ್ಲಮ್ಮ. ಹೇಳ್ತೀಯಾ? ಡೈಲಾಗ್ ಹೇಳ್ತೀಯಾ? ಯಾವ್ದಾರು ಕೊಡ. ರೆಡಿ ಒಕ್ಕರದನ್ನು ಗೋಪ್ರವನ್ನು ಪ್ರತಿರೋಧಿಸಬಲ್ಲೆ, ಕಾಲ್ಗೆತ್ತನ್ನು ಕಾಲಿನಲ್ಲಿ ಮೆಟ್ಟಿ ಹಿಡಿಸಬಲ್ಲೆ, ಬರಸುಡಿದ ಬಡಿತವನ್ನು ಬರೀ ಮುಷ್ಟಿಯಲ್ಲಿ ಹಿಡಿಯಬಲ್ಲೆ. ಅರ್ಜುನ, ಬಲಗೆದ್ದ ಮೃತದೇಹ ಹೊತ್ತನ್ನು ಬಡಿದೆಬ್ಬಿಸಿದೆ. ಪಾತಿವ್ರತೆ ಶ್ರೇಷ್ಠತೆಗೆ ಕಳಂಕ ಹಚ್ಚಿ ನಿನ್ನ ಸ್ಥಿತಿಯನ್ನು ನೀನೇ ಸಿದ್ಧಪಡಿಸಿಕೊಂಡೆ. ನಿನ್ನ ರಕ್ಷಣೆಗೆ ತ್ರಿಕ್ರಮಣ ಸುದರ್ಶನೇ ಅಡ್ಡ ಬರಲಿ, ತ್ರಿಯತ್ತರ ಊರಿಗಣ್ಣೆ ತೆರೆಯಲಿ. ನಿನ್ನ ಸೊಕ್ಕಿನ ಮಾತುಗಳಿಗೆ ತಕ್ಕ ಉತ್ತರವನ್ನು ಹೇಳಿ ನಿನ್ನ ರುಂಡ ಮುಂಡಗಳನ್ನು ತುಂಡರಿಸಿ ಚಂಡ ಆಡದಿದ್ದರೆ ನಾನು ಚಿತ್ರಾಂಗದ ಯುವಕ ಬಬ್ರುವಾಹನಲ್ಲ. ನೀವು ಮಾಡ್ಕೊಳ್ಳಿ. ಡೈಲಾಗ್ ಹೇಳ್ತೀನಿ ಅಂತ ನಿನ್ ಕೈಲಿ ಆಗಲ್ಲ, ಸುಮ್ನೆ ಡಿಸ್ಟರ್ಬ್ ಮಾಡ್ತಿದ್ಯಾ. ಹೋಯ್ತಾರು ಬತ್ತಾನೆ ಬಿಟ್ಕೊಂಡ್ ಸರ್. ಹೋಗು. ಇವ್ರಿಗೆ ಲಾಕ್ ಡೌನ್ ಮುಗಿದ ಮೇಲೆ ಕೊಬ್ಬು ಕರಿಸ್ಬೇಕು ಅನ್ನೋ ಬುದ್ಧಿ ಬಂದಿದೆ. ವಾ ಕೊಬ್ಬ ಬೆಳಗ್ಗೆಯಿಂದ ಸಂಜೆ ಗಂಟ ಯಾವ ಚೌಟ್ರಿನಲ್ಲಿ ಊಟ ಹಾಕ್ತಾವ್ರೆ, ಯಾವ ಹೋಟೆಲಿ ಮೂಳೆ ಬಿಸಾಕ್ತಾವ್ರೆ ಅಂತ ಹುಡುಕಿ ತೊಟ್ಟಿ ಗಂಟ ಅಲದು ನಮ್ಮ ಮನನ ನಾವೇ ಹುಟ್ಟಿಸ್ಕೊಳ್ಳೊಂದು ಆಯ್ಕೊಂಡು ತಿನ್ನುವಂತ ಹುಡುಗರು ಕಡ ನಮಗೆ ಕೊಬ್ಬಲ್ದೇ ಇದ್ರೆ ಇದೆಲ್ಲಿಂದ ಬಂತು? ಎಲ್ಲಿಂದ ಬಂತದ್ದು?
ಅದು ದೇವರು ತೊಟ್ಟ ತರ್ಬಿ. ಏನ್ ತರ್ಬಿ? ಅಯ್ಯೋ ತುರಿಗೆ ತರ್ಬಿ ಇರಲ್ವಾ, ತರ್ಬಿ. ಓ, ದೇವರು ಕೊಟ್ಟ ಚರ್ಬಿ. ಅದೇ ತರ್ಬಿ. ಅದೇನೋ ನನ್ನ ಹೇಳದ ತಕ್ಷಣ ಅದಂಗ್ ಗೊತ್ತಾಗ್ಬಿಡ್ತು ನಿನಗೆ. ಈ ಕುರಿ ಅಲ್ಲ, ಮೇ ಕುರಿ ಅವ್ನು ಹೇಳಿದ್ದು. ಹೇಯ್ ಕೊಬ್ಬಿಲ್ಲ ಅನ್ನೋರು ಜಿಮ್ ಮಾಡೋ ಗೆಟಪ್ ಅಲ್ಲಿ ಏನ್ ಟ್ರ್ಯಾಕ್ ಗೀಕ್ಸ್ ಎಲ್ಲ ಹಾಕೊಂಡ್ ಬಂದ್ಬಿಟ್ಟಿದ್ರ? ಬಾವಾ, ಇದು ಜಿಮ್ ಮಾಡೋರ್ ಗೆಟಪ್ ಅಲ್ಲಪ್ಪ, ಮಾಡಿಸೋರ್ ಗೆಟಪ್. ಓ, ಯಾವಾಗಿಂದ ಶುರು ಹಚ್ಕೊಂಡ್ರಪ್ಪ ನೀವು? ಜಸ್ಟ್ ನಾವು ಇವಾಗ್ಲಿಂದನೇ ತುರು ಮಾಡ್ಕೊಂಡಿದೀವಿ. ಬಾವಾ, ನಮ್ಮ ಜಿಮ್ ಹೆಸರೇನು ಗೊತ್ತಾ? ಜಿಮ್ ಹೆಸರು KMN ಫಿಟ್ನೆಸ್. KMN ಫಿಟ್ನೆಸ್. ಐ ಸಖತ್ ಟ್ರೆಂಡಿ ಆಗಿದೆ. ಓಕೆ, ಪರವಾಗಿಲ್ಲ. ಬಟ್ ಫುಲ್ ಫಾರ್ಮ್ ಏನು KMN ಅಂದ್ರೆ? ಅದು ನಾವು ಜಿಮ್ ಓಪನ್ ಮಾಡ್ತಾ ಇದೀವಿ, ಏನು ಹೆಸರಿಡೋದು ಅಂತ ನಾನು ತುಂಡು ಮಾವನ ಹತ್ರ ಕೇಳಿದ್ವಿ. ಅದಕ್ಕೆ ನಮ್ಮ ಅಪ್ಪ ಹೇಳ್ದ, ನೀವು ಜಿಮ್ ಶುರು ಮಾಡ್ತೀರಾ, ಕನ್ನಡಿಯಲ್ಲಿ ಮುಖ ನೋಡ್ಕೊಳ್ಳಿ ಇಂದ. ಇದೇ ಚೆನ್ನಾಗೈತಲ್ಲ, ಕನ್ನಡಿಯಲ್ಲಿ ಮುಖ ನೋಡ್ಕೊಳ್ಳಿ, KMN ಫಿಟ್ನೆಸ್. KMN ಕನ್ನಡಿಯಲ್ಲಿ ಮಕ ನೋಡ್ಕೊಳ್ಳಿ ಫಿಟ್ನೆಸ್ ಹೆಂಗಿದೆ? ನಾನು ಆಕ್ಚುಲಿ ನನ್ನನ್ನು ಕೇಳ್ಬೇಕಾಗಿತ್ತು ಕಣ. ನಾನು ಹೇಳ್ತಾ ಇದ್ದೆ KMN ಬದಲು KMTN ಅಂತ ಇಡಿ ಅಂತ. KMTN. ಬೇಡ ಬೇಡ ಬೇಡ. KMN ಅಂದ್ರೆ ಕನ್ನಡಿಯಲ್ಲಿ ಮುಖ ನೋಡ್ಕೊಳ್ಳಿ, P ಅಂದ್ರೆ ಏನ್ ಹೇಳ್ತಾ ಇದೀನಿ ನೀನು? ನಾನೇನ್ ತಪ್ಪು ಹೇಳದ್ನ? ನಾನು ಹೇಳಿದ್ದು ಕನ್ನಡಿಲಿ ಮಕ ತಿರ್ಗಾ ನೋಡ್ಕೊಳ್ಳಿ ಫಿಟ್ನೆಸ್ ಅಂತ. ಹಂಗಂದ ನಾವು ತಿರುಗು ಅಲ್ಲ, ಜಿಮ್ ಓಪನ್ ಮಾಡ್ಬೇಕು ಅಂತ ತಾನೆ? ಜಿಮ್ ಓಪನ್ ಮಾಡಿದ್ರೆ ಜಿಮ್ ಅಲ್ಲಿ ತಾನೇ ಇರ್ಬೇಕು. ಇಲ್ಲಿಗೆ ಯಾಕೆ ಬಂದಿದ್ದೀರಾ ನೀವು? ಅದು ಮನೆಗೆ ಹೀರೋಯಿನ್ಗಳು ಬಂದವ್ರೆ, ಅವ್ರ ಫಿಟ್ನೆಸ್ ನ ನಾವ್ ಇನ್ನೂ ಚೆನ್ನಾಗಿ ಮಾಡ್ಕೊಡ್ತೀವಿ, ಅದಕ್ಕೆ ಟ್ರೈನಿಂಗ್ ಕೊಟ್ಬಿಟ್ಟು ಹೋಗ್ಮಾ ಅಂತ. ಅಪ್ಪ, ಅವ್ರನ್ನ ನೋಡು, ನಿಮ್ಮನ್ನ ನೋಡು, ಯಾರು ಫಿಟ್ ಆಗಿದ್ದಾರೆ? ಅವರೇ ಫಿಟ್ ಆಗಿದ್ದಾರೆ. ಬಾವ ಆಡ್ಕೊಬೇಡ ಬಾವ ನೀನು. ನಾವು ಕಿಂಗ್ ಅಲ್ಲ, ಕಿಂಗ್ ಮೇಕಪ್ಗಳು. ಕಿಂಗ್ ಮೇಕಪ್ ಅಲ್ಲ, ಕಿಂಗ್ ಮೇಕರ್ಸ್. ಅದನ್ನಾದ್ರೂ ಕರೆಕ್ಟ್ ಆಗಿ ಹೇಳು. ಎರಡಲ್ಲೂ ಮೇಕ್ ಐತಲ್ಲ, ಬುಟ್ಟಾಕಪ್ಪ ನೀನು. ಸುತೇಶ, ಟೈಮ್ ವೇಸ್ಟ್ ಮಾಡೋದ್ ಬೇಡ. ನಾವು ಬಾ ಅಡ್ಮಿಷನ್ ಮಾಡ್ಕೊಂಡ್ಬಿಡೋಣ ನಾವು. ಇವ್ರ ಅಡ್ಮಿಷನ್ ಇರ್ಲಿ, ಫಸ್ಟ್ ನನ್ ಮಾಡಿಸ್ಬಿಡಪ್ಪ. ನಂದು ನಿನಗೆ ನಂದಿನ್ನೂ ಹಾಗೆ ಇಲ್ಲ ಕಣ. ನೀನ್ ಇಲ್ವೇ ಇಲ್ಲ ಈ ಎಪಿಸೋಡ್ ಅಲ್ಲಿ. ಸುಮ್ನೆ ಸೈಡ್ ಅಲ್ಲಿ ನಿಂತ್ಕೊ, ಚೆಕ್ ತರ ನೀನ್ ಅಷ್ಟೇ. ನೋಡಿ, ನಿಮ್ಮ ಹೆಸರು ನಮಗ್ ಗೊತ್ತು, ನಾವು ಅಡ್ಮಿಷನ್ ಮಾಡ್ಕೋತೀವಿ. ನಿಮಗೆ ಫ್ರೀ ಆಗಿ ಕ್ಲಾಸ್ ಹೇಳ್ಕೊಡ್ತೀವಿ. ನೀವು ₹1 ಕೊಡೋದು ಬೇಡ. ಆದ್ರೆ ಕ್ಲಾಸ್ ಎಲ್ಲ ಮುಗಿದ ಮೇಲೆ ನನ್ನ ಸೌಂದರ್ಯದ ಗುಟ್ಟು KMN ಫಿಟ್ನೆಸ್ ಅಂತ ಹೇಳ್ಬಿಟ್ರು ಸಾಕು. ಓಹೋ, ಅದೆಲ್ಲ ಹೇಳ್ಸೋಣ. ಇವಾಗ ನಿಮ್ಮ ಜಿಮ್ ಅಲ್ಲಿ ಏನೇನ್ ವ್ಯವಸ್ಥೆ ಇದೆ ಅದನ್ನ ಸ್ವಲ್ಪ ಹೇಳಿ. ತುಂಬಾ ಫೆಸಿಲಿಟೀಸ್ ಇದೆಮ್ಮ. ಗಂಡ ಮಕ್ಳಿಗೆ ಹೆಣ್ಣು ಮಕ್ಳಿಗೆ ಸಪ್ರೇಟ್ ಆಗಿ ಟಾಯ್ಲೆಟ್ ಕಟ್ಸಿದ್ವಿ. ನೀನ್ ಎಲ್ಲಾ ಕಡೆನೂ ಇರುತ್ ಕಣದು. ಸ್ಪೆಷಲ್ ಏನೋ ಬೇರೆ ವ್ಯವಸ್ಥೆ ಏನಿದೆಯೋ? ಬೇರೆ ಅಂದ್ರೆ ಕರೆಂಟ್ ಹೋದ್ರೆ ಮೆಟ್ಟಕ್ಕೆ ಲಿಫ್ಟ್ ಹಾಕ್ಸಿದೀವಿ ಬಾವ. ಕರೆಂಟ್ ಹೋದ್ರೆ ಅದು ಅಲ್ಲದೆ ಟೈಮ್ಗೆ ಊಟ ತಿಂಡಿ ಎಲ್ಲ ಬರ್ತದೆ. ಇಂಟರ್ವೆಲ್ಗೆ ಪಾಪ್ಕಾರ್ನ್, ಜ್ಯೂಸು, ಸಮೋಸ, ಬೋಂಡಾ, ಬಜ್ಜಿ ಎಲ್ಲ ಬರ್ತದೆ. ಅಕಸ್ಮಾತ್ ಆಗಿ ಜಿಮ್ ಮಾಡೋಕೆ ತುಂಬಾ ಕಷ್ಟ ಆಗ್ಬಿಟ್ರೆ ಆರಾಮಾಗಿ ಹಾಸಿಗೆ ಹಾಸ್ಕೊಂಡು ಮದಿಕೊಂಡು. ಜಿಮ್ ಅಲ್ಲಿ ಪಾಪ್ಕಾರ್ನ್ ಯಾಕಿದೆ? ಜಿಮ್ ಅಲ್ಲಿ ಬೋಂಡಾ ಯಾರು ಅದೇ ಕೊಡ್ತಾರೆ? ಸ್ಪೆಷಾಲಿಟಿ. ವಿಶೇಷ ಹೇಳ್ತೀವಿ, ಈಗ ತಡ್ಕೋಬೇಕು. ಈ ತರ ಜಗತ್ತಲ್ಲಿ ಯಾವ ಜಿಮ್ಮು ಇಲ್ಲ ಕಣೋ. ಅದಕ್ಕೆ ಜಗತ್ನಲ್ಲಿ ಎಲ್ಲೂ ಇಲ್ದೇ ಇರೋ ಜಿಮ್ನ ನಾವು ಶುರು ಮಾಡಿದೀವಿ. ಬಾ, ಜನ ಕಾರ್ ತಗೊಂಡು ಜಿಮ್ ಹೋಯ್ತಾರಂತೆ. ಯಾಕೆ ಹೇಳಿ? ಅಲ್ಲಿರೋ ಸೈಕಲ್ ತುಳಿಯಕ್ಕೆ. ಇವಾಗ ಏನಪ್ಪ ಆಗ್ಬೇಕಾಗಿದೆ ನಮ್ಮಿಂದ? ಈ ಅಪ್ಲಿಕೇಶನ್ಗೆ ಸೈನ್ ಹಾಕಬೇಕು. ತುಂಡೀಶನ್ ಎಲ್ಲ ನಾನೇ ಹೇಳ್ತೀನಿ. ಏನು ತುಂಡೀಶನ್? ಕಂಡೀಷನ್ ಕಂಡೀಷನ್ ಕಂಡೀಷನ್. ಓ, ತುಂಡೀಶನ್. ಓಕೆ, ಬೇಡಕ್ಕಣ, ನೀನು ಓದೋದು ಅವ್ರಿಗೆ ಬೇರೆ ತರ ಅರ್ಥ ಆಗೋದು ಅದೆಲ್ಲ ಬೇಡ. ನಾನಿಲ್ವಾ ನಾನಿಲ್ಲಿ ಆಮೇಲೆ ಮಾಡ್ಕೊಳ್ಳೋರಿ ಫಸ್ಟ್ ನನ್ ಮುಗಿಸ್. ಅಮಿಕಾ ನಿಂತ್ಕೊಳ, ನಾನು ಇಲ್ವೇನ ಇಲ್ಲಿ? ತಗೋಬಾ, ಓದು. ಇವನ್ಗೆ ಓದಕ್ ಬರಲ್ಲ, ಅದಕ್ಕೆ ನನಗೆ ಕೊಡ್ತಾವ. ನಮ್ಮ ಜಿಮ್ಮಿನಲ್ಲಿ ಸೇರಿ ಸೌಂದರ್ಯ ವೃದ್ಧಿ ಆದ ಮೇಲೆ ಹುಡುಗರೆಲ್ಲ ಲವ್ ಪ್ರಪೋಸ್ ಮಾಡಿದ್ರೆ ನಮ್ಮ ಸಂಸ್ಥೆ ಜವಾಬ್ದಾರರಲ್ಲ. ಏನ್ ಕಾನ್ಫಿಡೆನ್ಸ್ ಲೆವೆಲ್. ಇನ್ನೊಂದು ಕಂಡೀಷನ್ ಇದೆಯಮ್ಮ ಹೆಣ್ಮಕ್ಳ. ಇನ್ನೊಂದು ಕಂಡೀಷನ್, ಕಮಾನ್. ನಮ್ಮಲ್ಲಿ ಸೇರಿದ ಮೇಲೆ ಅತಿಯಾದ ಬ್ಯೂಟಿ ಬಂದು ನೀವು ಸಿಗ್ಲಿಲ್ಲ ಅಂತ ಯಾರಾದ್ರೂ ಸತ್ತೋದ್ರೆ ಕಂಪನಿ ಜವಾಬ್ದಾರವಲ್ಲ. ಓಕೆ, ಇಷ್ಟೊಂದೆಲ್ಲ ಕಾನ್ಫಿಡೆನ್ಸ್ ಇದೆಯಲ್ಲ. ಈ ಅಪ್ಲಿಕೇಶನ್ ಫಾರ್ಮ್ ಆಮೇಲೆ ಸೈನ್ ಮಾಡಿಸುವ. ಅದೇನು ಸ್ವಲ್ಪ ಜಲಕ್ ಕೊಡಿ ಟ್ರೈನಿಂಗ್ ಪ್ಲೀಸ್. ರೆಡಿ ಕಮಾನ್. ನೋಡಬವ್ವ, ಈಗ ಮಾಡೋದ್ರ ಹೆಸರು ಡಂಕಣಗನ್ ದಬಾಕು ಅಂತ. ಏನ? ಡಂಕಣಗನ್ ದಬಾಕು ಅಂತ. ಡಂಕಣಕಂಡ್ ದಬಾಕು. ನೋಡ್ಕೊಳ್ಳಿ ಗತ್, ನೋಡ್ಕೊಳ್ಳಿ. ಕಮಾನ್, ಮುಂದೆ ಬನ್ನಿ. ಕಷ್ಟದ ಎಕ್ಸೈಸು ಬಚ್ಚ. ಎಸ್, ಬಚ್ಚ. ಓಕೆ, ನೋಡ್ಕೊಳ್ಳಿ ಹೆಂಗ್ ಮಾಡೋದು ಎಕ್ಸೈಸ್. ರೆಡಿ? ಓಕೆ.
ಹೇಳಿದನ್ನೆಲ್ಲ ಮಾಡಿದ್ವಿ ಸಿಕ್ಸ್ ಪ್ಯಾಕ್ ನಿಮಗೆ ಯಾಕೆ ಬಂದಿಲ್ಲ ಇಷ್ಟು ಮಾಡಿದವ್ರು ಬರುತ್ತೆ ತೋರಿಸ್ತೀವಿ ಈ ಕಡೆಯಲ್ಲಿ. ಬೇಡ ನೋಡು ಕೃಷ್ಣ ನಿಮ್ಗೆ ಯಾಕಮ್ಮ ಅಷ್ಟು ಬ್ಯಾಕ್ ಟೈಮ್ ಬಂದಿಲ್ಲ, ಅವ್ರು ಸಿಕ್ಸ್ ಪ್ಯಾಕ್ ನೋಡೋಷ್ಟು ಆರಾಮಾಗಿರ್ತಮ್ಮ. ಇದು ಏನೋ ದಬಾಕು ಕುಂಟೆ ಬಿಲ್ಲ ಆಡ್ಬಿಟ್ಟು ಜಿಮ್ ಅಂತ ಹೇಳ್ತೀವಮ್ಮ ಹೇಳ್ತೀವಿ. ಮೆದುಳು ನಮ್ಮ ಕಸ್ಟಮರ್ಸ್. ಮೆದುಳು ಅಲ್ಲ ಕಣೋ, ಮೊದಲು. ಅದೇ ಮೆದುಳು ಫಸ್ಟ್ ನಮ್ಮ ಕಸ್ಟಮರ್ಸ್ ಟ್ರೈನಿಂಗ್ ತಗೊಳ್ಳಿ, ಆಮೇಲೆ ಎಲ್ಲ ಡೀಟೇಲ್ ಆಗಿ ಹೇಳ್ತೀನಿ. ಅಮ್ಮ ನೀವು ಬನ್ನಿ ಕೂತ್ಕೊಳ್ಳಿ. ನೀವು ಇವ್ರ ಸವಾಸಕ್ಕೆ ಹೋಗ್ಬೇಡಿ, ನೀವು ಹೋಗ್ತಾರ ಜಿಮ್ ನೆಟ್ಗಿದೆ ಪರವಾಗಿಲ್ಲ. ಕಳ್ಸ್ಬಿಡ ನಮ್ಗೆ ಮಾಡ್ತಾವ. ವಾಗ ನೀನು ಬಂದ್ಬಿಟ್ಟ ಇವನು ಒಳ್ಳೆ ಕುಂಟೆ ಬಿಲ್ಲೆ ಜಿಮ್ಗೆ ಹೆಂಗ್ ವರ್ಕೌಟ್ ಆಗುತ್ತೆ ಹೇಳ್ರು. ಯಾಕಾಗಲ್ಲ ಬಾವ, ಇದನ್ನ ಸುಮಾರು ತಿಂಗಳು ಕೂತ್ಕೊಂಡು ನಾವು ಡಿಸೈನ್ ಮಾಡಿ ವರ್ಕೌಟ್ ಮಾಡೋದು. ಇವಾಗ ಜನ ಮಾಮೂಲಿಯಾಗಿ 2 ಕಾಲಲ್ಲಿ ನಡೀತಾರೆ, ಆಗ ಮೈ ಭಾರ 2 ಕಾಲ ಮೇಲೆ ಬೀಳ್ತಾ ಇರೋದ್ರಿಂದ ಅವ್ರಿಗೆ ಅಷ್ಟೊಂದು ಭಾರ ಅಂತ ಅನ್ಸಕ್ಕಿಲ್ಲ. ಆದ್ರೆ ಕುಂಟಬಿಲಿನಲ್ಲಿ ಕುಣ್ಕೊಂಡ್ ನಡೆಯುವಾಗ ಮೈ ಭಾರ ಎಲ್ಲ ಒಂದೇ ಕಾಲ ಮೇಲೆ ಬೀಳ್ತದೆ. ಆಗ ನಮಗೆ ನಾವು ಭಾರ ಇದ್ದೀವಿ ಅಂತ ತಲೆ ಬರ್ತದೆ. ಆಗೇನ್ ಮಾಡ್ತಾರೆ, ಮೆದುಳು ಹೋಯ್ಬಿಟ್ಟು ಜಿಮ್ಗೆ ಸೇರ್ಕೋಬೇಕು ಅಂತ ಡಿಸೈಡ್ ಮಾಡ್ಬಿಡ್ತಾರೆ. ನಮ್ದು ಜಿಮ್ಗೆ ಸೇರ್ಸೋ ವರ್ಕೌಟ್, ಜಿಮ್ ಅಲ್ಲಿ ಮಾಡೋ ವರ್ಕೌಟ್ ಅಲ್ಲ. ಈ ಮೇನ್ ಎಕ್ಸಾಮ್ಗೂ ಮುಂಚೆ ಪ್ರಿಪರೇಟರಿ ಎಕ್ಸಾಮ್ ಇದ್ದಂಗೆ ಸೇರ್ಸೋದು. ಇಷ್ಟನ ಇನ್ನು ಏನಾದ್ರು ದಬಾಕದಿದ್ಯಾ? ಇನ್ನೇನಿಲ್ಲ ಕಳ್ಸಿ. ನೀನ್ ತುಕ ಮುಚ್ಕೊಂಡು ತೂತ್ಕೊ ಹೋಗಲ್ಲಿ. ಆಗ್ಬೇಕಾದ್ದೆ ಇನ್ನು ಇದೆಯಮ್ಮ, ಇದು ನಾನೇ ಡಿಸೈಡ್ ಮಾಡಿರೋ ತರ್ಕ. ಇದನ್ನ ಏನಾದ್ರೂ ಮಾಡ್ಬಿಟ್ರೆ ಟೈಸೆಪ್ಸ್ ಎಲ್ಲ ತಕ್ಕತ್ತಾಗ್ ಬರುತ್ತೆ. ಟ್ರೈಸೆಪ್ಸ್ ಇದು ಬೈಸೆಪ್ಸ್, ಟ್ರೈಸೆಪ್ಸ್ ಇದು ಇದು ತಕ್ಕತ್ತಾಗ್ ಬರುತ್ತೆ. ತಾಕತ್ತಾಗಿ ಬರುತ್ತೆ. ಓಕೆ ತಡಿ ಬರ ತಡಿ ಆಲ್ ತಡಿ. ಓಕೆ ತವ್ವ ತಪ್ಪಚ್ಚಿ ಅವ್ವ ಅಪ್ಪಚ್ಚಿ, ತವ್ವ ತಪ್ಪಚ್ಚಿ ಅವ್ವ ಅಪ್ಪಚ್ಚಿ, ತವ್ವ ತಪ್ಪಚ್ಚಿ ಅವ್ವ ತಪ್ಪಚ್ಚಿ, ಅವ್ವ. ಅವ್ರೇನೋ ಮಾಡ್ತಾ ಇದ್ರು ತಾನೆ, ನೀನ್ ಯಾಕೆ ಮಧ್ಯದಲ್ಲಿ ಬಂದು ಅಡ್ಕಾಯಿಸ್ಕೊಂಡೆ? ನಾನು ಡ್ರಾಮಲ್ಲಿ ಹೆಂಗಾರು ಸೇರ್ಕೊಳ್ಳೋಣ ಅಂತ ಬಂದೆ. ಯಾಕ್ರೆ ತಾಕದ್ರಿ? ನೀನ್ ಯಾಕೆ ಬಂದು ತೂತ್ಕೊಂಡೆ ನೀನು? ಸ್ಕ್ರಿಪ್ಟ್ ಅಲ್ಲಿ ಇಲ್ದೇ ಇರೋರೆಲ್ಲ ಮಾಡಿದ್ರೆ ಹಿಂಗೆ ಕಣ ಆಗೋದು. ಸುಮ್ಮನೆ ನಿಂತು ಗಂಭೀರವಾಗಿ ಸೈಡಲ್ಲಿ ಹೋಗು, ತಿಂದ್ಕೋ ಹೋಗು. ತುಜಾ ಇಷ್ಟೇ ಅಲ್ಲಮ್ಮ, ಇನ್ನಾದ್ಮೇಲೆ ಹಿಂಗೆ ಎಲ್ಲಾರು ತೂತ್ಕೊಂಡ್ಬಿಟ್ಟೆ ಬನ್ನಿ ತೂತ್ಕೊಳ್ಳಿ, ಕಮಾನ್ ತೂತ್ಕೊಳ್ಳಿ, ಕೂತ್ಕೊಳ್ಳಿ, ಕಮಾನ್ ತೂತ್ಕೊಳ್ಳಿ. ತೂತ್ಕೊಂಡು ಇಲ್ಲಿ ಚೌಕ ಬಾರ, ಆಮೇಲೆ ತಲಗುಳಿ ಮನೆ, ಆಮೇಲೆ ತೇರಮ್ಮು ಎಲ್ಲ ಆಡ್ತಾ ಇದ್ರೆ ಯಾವನ್ಗುರು ಈ ತರ ಸುಮ್ನೆ ಸೋಂಬೇರಿಗಳ ತರ ಕೂತ್ಕೊಂಡು ಆಡ್ತಾರೆ ಇದ್ರೆ ಬೊಜ್ಜು ಜಾಸ್ತಿ ಆಗುತ್ತೆ ಕಣ್ರು. ಬೇಕಾಗಿರೋದು ಅದೇ ನಮಗ್ ಬೇಕಾಗಿರೋದು. ನಾವಾಗ್ಲೇ ಹೇಳಿಲ್ವಾ ಸೇರ್ಸೋದು. ಎಷ್ಟ್ ಬೇಗ ಅರ್ಥ ಮಾಡ್ಕೊಂಡ್ಬಿಟ್ರು. ಜಿಮ್ಗೆ ಸೇರ್ಸೋದು. ತುಂಬಾ ಟಾರ್ಚರ್ ಕೊಡ್ತಾ ಇದ್ದೀರಾ. ಆಯ್ತೇನ್ರು ನಿಮ್ದು? ಇನ್ನೊಂದೇ ಒಂದೈತೆ, ಇನ್ನು ಒಂದೇ ಒಂದೈತೆ. ಏನ್ ಮಾಡಕತ್ತಿ? ಅಲ್ಲೂ ಸೇರ್ಸ್ಕೊಳಲ್ಲ, ಇಲ್ಲೂ ಸೇರ್ಸ್ಕೊಳಲ್ಲ, ಮ್ಯೂಸಿಕ್ ಬರ್ಸಕ್ ಬಿಡಲ್ಲ. ನಾನೇನ್ ಇಲ್ಲಿ ಗೆಲ್ಸ್ ಕೇಳಕ್ಕೆ ಬಂದಿದ್ದೀನಿ. ಅಯ್ಯ ಹೊಟ್ಟೆ ಕರಗ್ಸೋದಕ್ಕೆ ಇಷ್ಟೊಂದೆಲ್ಲ ಕಷ್ಟ ಪಡ್ಬೇಕೇನ್ರು? ಅಯ್ಯ ಈಗ ಒಂದ್ ಕೆಲಸ ಮಾಡೋಣ, ನಾನೊಂದು ಐಡಿಯಾ ಹೇಳ್ಕೊಡ್ತೀನಿ. ಅದನ್ನೇ ಮಾಡಿದ್ರೆ 1 hour ಅಲ್ಲಿ ಗ್ಯಾರಂಟಿ 6 ಪ್ಯಾಕ್ಸ್ ಬರುತ್ತೆ. ಬರ್ತದೆ 1 hour ಅಲ್ಲಿ 6 ಪ್ಯಾಕ್ ಬರ್ತದೆ, ಬದ್ನೆಕಾಯಿ ಬರ್ತದೆ. ಕೋಬ್ರಾ ಹೇಳ್ತಾ ಇಲ್ವಾ? ಕೋಬ್ರಾ ಹೇಳಿದ್ಮೇಲೆ 1 hour ಅಲ್ಲಿ 10 ನಿಮಿಷದಲ್ಲಿ ಬಂದ್ರು ಬರ್ತದೆ. ಇಲ್ಲ 1 hour ಬೇಕೇ ಬೇಕು. 1 hour ಅಲ್ಲಿ 6 ಪ್ಯಾಕ್ಸ್ ಬೇಕು ಅಂದ್ರೆ ನಾನು ಹೇಳ್ದಂಗ್ ಮಾಡಿ. ಓಕೆ, ನಾ ಮಾಡ್ತೀನಿ. ನಾನು ಡ್ರಾಮಾ ಬರೋ ನಾ ಮಾಡ್ತೀನಿ. ಅದು ಹೆಂಗ್ ಬರ್ತು ನೋಡೋ, ನನಗೀಗ ಆಗ್ಲೇ 6 ಪ್ಯಾಕ್ ಇದೆ, 8 ಪ್ಯಾಕ್ ಬರ್ತು. ಓಹೋ 6 ಪ್ಯಾಕು ಫ್ಯಾಮಿಲಿ ಪ್ಯಾಕ್ ಅನ್ನು ತುಂಬಾ ಚೆನ್ನಾಗಿದೆ. ಹೋಗ ಒಂದ್ ಜೊತೆ ನಿಂತ್ಕೋಗ. ನೀನ್ ಎಡಗಾಲ, ನಿನ್ ಬಲಗಾಲ ಎತ್ ಮೇಲೆ ಇಕ್ಕಡ, ಕೈ ಕೆಳಗಿಂದ ಹಿಂಗಾಕು. ಕಿವಿಗೆ ಟಚ್ ಮಾಡಕ್ ಟ್ರೈ ಮಾಡಿ. ಕಿವಿ ಟಚ್ ಮಾಡಕ್ ಟ್ರೈ ಮಾಡ್ರ. ಏನ್ ಟಚ್ ಮಾಡ್ತಿದ್ಯಾ ನೀನು? ಕಿವಿ ಟಚ್ ಮಾಡೋ. ಏನ್ ಟಚ್ ಮಾಡಕ್ ಟ್ರೈ ಮಾಡ್ತಿದ್ಯಾ? ಕಿವಿ ಟಚ್ ಮಾಡು ಅಂದ್ರ ಕಣ. ಹಂಗೆ ಕುರಿ ಕ್ರಿಪ್ಟಲ್ ಸೇರ್ಕೋಬೇಕು ಅಂದಲ್ಲ. ವೆರಿ ಗುಡ್. 6 ಪ್ಯಾಕ್ ಬರ್ಬೇಕಲ್ಲ ನಿಮ್ಗೆ?
ಉದ್ದೇಶ ಏಯ್ ನಾವು ಬಂದ್ ಉದ್ದೇಶ ಮುಗೀತಾ? ಹೊಟ್ಟೆ ಯಾವುದು ಇದ್ಯಾವುದು ಅನ್ನೋದು ಒಂದು ಗೊತ್ತಾಗಲ್ವೇನ್ರ? ಏನಾಯ್ತು? ತೋರ್ಸಕ್ಕಾಗಲ್ಲ ಕಣ, ಹೇಳಕ್ಕೂ ಆಗಲ್ಲ. ತೋರ್ಸೋದ್ ಬೇಡ, ಅನುಭವಿಸಿದ್ರು ಸಾಕು. ಅನುಭವಿಸ್ತಾ ಇದ್ದೀನಲ್ಲ. ಪ್ಯಾಕ್ ಬಂತೇನ ಕುರಿ? ಬಂದಿಲ್ಲ ಅಂದ್ರೆ ತಿರ್ಗಾ ಅದೇ ರಿಪೀಟ್ ಅಪ್ಪ. ಇಲ್ಲ ಇಲ್ಲ, ಇವಾಗ ಇವ್ರ ಕೈಲಿ ಪ್ಯಾಕ್ ಬರ್ಸೋಕಾಗಿಲ್ಲ, ಇನ್ನೊಬ್ರೆ ಮಾತ್ರ ನಿಂಗೆ ಪ್ಯಾಕ್ ಬರ್ಸೋಕ್ ಸಾಧ್ಯ ಇರೋದು. ಯಾರೋ ಪ್ರೇಮ ಹಟ್ಬೇಕು ಬಿಡಮ್ಮ, ಬಿಡಮ್ಮ ನಿನ್ ತಮ್ಮ ಎತ್ತಿ ಬಿಡಮ್ಮ. ಅಯ್ಯೋ ಆಗಿತ್ತು. ಕುರಿ ಪ್ಯಾಕ್ಸ್ ಬಂತೇನೋ? ಏನೋ ಹೊಟ್ಟೆಲ್ ಗೊತ್ತಾಯ್ತಪ್ಪ, ಏನು ಅಂತ ಗೊತ್ತಾಯ್ತಿಲ್ಲ. ಶಾಬಾಸ್, ಕುರಿಗೆ ಪ್ಯಾಕ್ ಬಂದಿದೆ. ದಟ್ ಈಸ್ ಬಿಕಾಸ್ ಆಫ್ ರೆಮೋ. ಇವ್ರಿಬ್ರಿಗೂ 8 ಪ್ಯಾಕ್ಸ್ ಬೇಕಂತೆ. ಸುರೇಶ್ ಸೊ ಮಚ್, ಥ್ಯಾಂಕ್ ಯು. ಶೂಟಿಂಗ್ ಮುಗಿದ ತಕ್ಷಣ ಅವ್ರಿಗೂ 8 ಪ್ಯಾಕ್ಸ್ ಬೇಕಂತೆ. ಇವತ್ತು ನಮ್ಮ ಮಜಾ ಮನೆಗೆ ಬಹಳ ಸ್ಪೆಷಲ್ ವ್ಯಕ್ತಿ ಒಬ್ರು ಬಂದಿದ್ದಾರೆ. ಸಾಧನೆ ಮಾಡೋದು ಯಾವ ಒಂದು ಫೀಲ್ಡ್ ಅಲ್ಲಿ ಬೇಕಂದ್ರೂ ಮಾಡ್ಬೋದು, ಬೇರೆ ಬೇರೆ ಹಲವಾರು ಸಾಧನೆಗಳನ್ನ ಮಾಡ್ಬೋದು. ಆದ್ರೆ ಇವ್ರು ಮಾಡಿರುವಂತಹ ಒಂದು ಯುನೀಕ್ ಸಾಧನೆ ಏನಂದ್ರೆ 50 ವರ್ಷಗಳಿಂದ ಸಂಗ್ರಹ ಮಾಡಿರುವಂತಹ ಪುಸ್ತಕಗಳು ಸರಿ ಸುಮಾರು 10 ಲಕ್ಷ ಪುಸ್ತಕಗಳನ್ನ ಇವರು ಕಲೆಕ್ಟ್ ಮಾಡಿದ್ದಾರೆ. ಅಂಡ್ ತುಂಬಾ ಅಪರೂಪದ ಪುಸ್ತಕಗಳನ್ನ, ಆಮೇಲೆ ಕಾಯಿನ್ಸ್ ಗಳನ್ನ, ಸ್ಟಾಂಪ್, ಅಂಚೆ ಚೀಟಿಗಳು, 20,000ಕ್ಕೂ ಹೆಚ್ಚು ಅಂಚೆ ಚೀಟಿಗಳನ್ನ, ಇದನ್ನೆಲ್ಲ ಅವರು ಸಂಗ್ರಹ ಮಾಡಿದ್ದಾರೆ. ತುಂಬಾ ಒಳ್ಳೆಯ ಒಂದು ಸಾಧನೆ. ನಿಜವಾಗ್ಲೂ ಒಂದು ಸರಸ್ವತಿ ಪುತ್ರ ಅಂದ್ರೆ ಇವರು ಅಂತ ಹೇಳ್ಬೋದು. ಯಾಕಂದ್ರೆ ಅಷ್ಟು ಶ್ರದ್ಧೆಯಿಂದ ಅದಷ್ಟನ್ನು ಇವತ್ತಿಗೂ ಕಾಪಾಡ್ಕೊಂಡ್ ಬಂದಿದ್ದಾರೆ. ಅವರು ನಮ್ಮ ಮಜಾ ಮನೆಗೆ ಬಂದಿದ್ದಾರೆ. ದಯವಿಟ್ಟು ಜೋರಾದ ಚಪ್ಪಾಳೆಯಿಂದ ಬರ್ಮಾಡ್ಕೊಳ್ಳೋಣ. ಮಂಡ್ಯದಿಂದ ಶ್ರೀಯುತ ಅಂಕೇಗೌಡ್ರು. ನಮಸ್ಕಾರ ಗೌಡ್ರೆ, ಹೇಗಿದ್ರಿ? ಚೆನ್ನಾಗಿದೆ ಸರ್. ಹೇಳಿ, ನಿಮ್ಮ ಬಗ್ಗೆ ನಾವು ಎಷ್ಟು ಹೇಳಿದ್ರು ಕಮ್ಮಿ. ಎಷ್ಟು ಪುಸ್ತಕಗಳನ್ನ ಸಂಗ್ರಹ ಮಾಡಿದಿರಾ ಇಲ್ಲಿವರೆಗೂ? 2016ರಲ್ಲಿ ಲಿಮ್ಕೋ ದಾಖಲೆ ಆಯ್ತು ಸರ್. ಆಗ ಅವರು 10 ಲಕ್ಷ ಅಂತ ಡಿಕ್ಲೇರ್ ಮಾಡಿದ್ದಾರೆ, ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಸ್ ಆಲ್ ಓವರ್ ಇಂಡಿಯಾ. ಅಲ್ಲಿಂದ ಈಚೆಗೆ ಸುಮಾರು ಇನ್ನು ಒಂದು 3-4 ಲಕ್ಷ ಅಂದ್ರೆ 13-14 ಲಕ್ಷ ಬುಕ್ಸ್ ಆಗುತ್ತೆ ಟೋಟಲ್. ಬಹುಶಃ ನಮ್ಮ ಸೆಂಟ್ರಲ್ ಲೈಬ್ರರಿ ನೀವು ಇದನ್ನ ಆನ್ ಮಾಡಿ ನೋಡಿ, ಒಂದು 5-6 ಲಕ್ಷ ಇರಬೇಕು. ನಾನು ನೋಡಿದಾಗ 4 ಲಕ್ಷ ಇತ್ತು. ಬಹುಶಃ ಇಷ್ಟು ಪುಸ್ತಕನು ನನ್ನ ಆಸ್ತಿ ಎಲ್ಲವನ್ನೂ ಮಾರಾಟ ಮಾಡಿ ಪಬ್ಲಿಕ್ ಅನುಕೂಲ ಆಗಲಿ, ನಮ್ಮ ಹಳ್ಳಿಗಾಡಿನ ಮಕ್ಕಳಿಗೆ ಅನುಕೂಲ ಆಗಲಿ, ಯಾವುದೇ ವಿಧವಾದ ಒಂದು ಪುಸ್ತಕಗಳು ನಮ್ಮ ಜನಗಳಿಗೆ ಸಿಕ್ಲಿ ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ಈ ಒಂದು ಕೆಲಸವನ್ನ ಮಾಡಿದ್ದೀನಿ. ಫ್ಯಾಂಟಾಸ್ಟಿಕ್ ಸರ್, ಫ್ಯಾಂಟಾಸ್ಟಿಕ್. ಎಲ್ಲಿ ಸಂಗ್ರಹಿಸಿದ್ರ ಅಂತ ಸರ್, ಇದು ನಿಮ್ಗೆ ಗೊತ್ತಿರಬೇಕು, ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕು, ಪಾಂಡವಪುರದಲ್ಲೇ ಇದೆ, ಮೇನ್ ರೋಡಲ್ಲೇ ಬರುತ್ತೆ. ಇಲ್ಲಿ ಒಂದು ಸಂದರ್ಭವನ್ನ ನಾನು ಹೇಳ್ಬೇಕು ಅಂದ್ರೆ, ಶ್ರೀಹರಿ ಕೋಡೆಯವರಿಗೆ 15 ವರ್ಷದಲ್ಲೇ ಬಂದು ನೋಡಿ ಇದು ಜಗತ್ತಿನಲ್ಲಿ ಅದ್ಭುತ ಆಗ್ತದೆ ಅಂತೇಳಿ ಸುಮಾರು ಆವತ್ತೊಂದು ದಿವಸ 1 ಕೋಟಿ ಖರ್ಚು ಮಾಡಿ ಬಿಲ್ಡಿಂಗ್ ಮಾಡ್ಕೊಟ್ರು ಸರ್. ಅಲ್ಲಿಂದ ನಿರಂತರವಾಗಿ ಅದನ್ನ ಪಾಲಿಸ್ಕೊಂಡ್ ಬಂದಿದ್ದೀನಿ. ತಾವಾಗ್ಲೇ ನೋಡ್ತಾ ಇರ್ಬೋದು. ಬಹುಶಃ ಜಗತ್ತಿನಲ್ಲಿ ಏನು ಜ್ಞಾನ ಇದೆ ಅದೆಲ್ಲ ಇಲ್ಲಿದೆ. ಈಗ ಭಗವದ್ಗೀತೆ ಅಂದ್ರೆ 2,500 ಭಗವದ್ಗೀತೆ ಇದೆ. ಇಡೀ ಭಾರತದಲ್ಲಿ ಯಾವುದೇ ಒಂದು ಮಠ ಮಂದಿರದಲ್ಲಿ 2,500 ಬರಲ್ಲ. ಗಾಂಧೀಜಿ ಬಗ್ಗೆ 2,500 ಬುಕ್ ಇದೆ. ಈಗ ನೀವು ಏನೇ ತಗೊಂಡ್ರೋದು ಎಲ್ಲವೂ ಇದೆ. ಪ್ರಪಂಚದಲ್ಲಿ ಏನಿದೆ ಎಲ್ಲ ಅಲ್ಲಿದೆ. 650 ವೆರೈಟಿ ರಾಮಾಯಣಗಳು ಬರ್ತವೆ. ಅದ್ರಲ್ಲಿ ಯಾವ್ದೋ ಒಂದು ವರ್ಗದ ಪುಸ್ತಕ ಇಲ್ಲ. ಈಗ ನಾನು ಇಲ್ಲಿ ಬಂದು ಈ ಸಿನಿಮಾ ಲೋಕದ ಒಂದು ನಿಂತಿದ್ದೀನಿ, ಒಂದು ಕೊಡುಗೆಯನ್ನ ಕೊಡ್ಬೇಕು ಅಂತ ನಿಂತೀನಿ ನಮ್ಮ ಸೃಜನ್ ಲೋಕೇಶ್ ಅವರಿಗೆ. ಒಂದು ವಿಷಯ ಹೇಳ್ತೀನಿ, ಆ ಕಾಲದ ರತ್ನಗಳು ಎಲ್ಲ ಬೇಕಾದಷ್ಟು ಇದ್ರುವೆ. ಒಂದು ರತ್ನ ಅಂದ್ರೆ ಸುಬ್ಬಯ್ಯ ನಾಡೋರವರು ಆ ಕಾಲದ ರಂಗಭೂಮಿಯನ್ನು ಬೆಳಗಿಸಿ ಲಕ್ಷಾಂತರ ಜನನ ಮನಸ್ಸನ್ನ ಸೂರೆಗೊಂಡಂತವ್ರು. ಅವ್ರದ ಒಂದು ಅಪರೂಪದ ಫೋಟೋವನ್ನ ನಮ್ಗೆ ಅವ್ರಿಗೆ ಗಿಫ್ಟ್ ಆಗಿ ಕೊಡ್ಬೇಕು ಅಂತ ಹೇಳ್ತೀನಿ. ನಾನು ಸುಮಾರು 40-50 ವರ್ಷದಿಂದ ಕಾಪಾಡ್ಕೊಂಡು ಬಂದಿರ್ತಕ್ಕಂಥ ಒಂದು ಅಮೂಲ್ಯವಾದ ಆಸ್ತಿ ಅದು.
ನಮ್ಮ ತಾತನಿಗೆ ಕೊಟ್ಟಂತ ಬಿರುದು ನಟರತ್ನ ಅಂತ. ನಟರತ್ನ MV ಸುಬ್ಬಯ್ಯ ನಾಯ್ಡು, ಎಂಪೈರ್ ಸ್ಟುಡಿಯೋಸ್ ಬೆಂಗಳೂರು, R ನಾಗೇಂದ್ರ ರಾಯರ ಕಾಣಿಕೆ. ವಾಹ್, ಆಕ್ಚುಲಿ ಈ ಫೋಟೋ ಯಾವಾಗ ತೆಗ್ದಿದ್ದು ಅಂದ್ರೆ ಪ್ರೆಸಿಡೆಂಟ್ ಅವಾರ್ಡ್ ಸಿಕ್ತು ನಮ್ಮ ತಾತನಿಗೆ. ಹೌದು ಸರ್. ಅವಾಗಿನ ಈ ಅವಾರ್ಡ್ ಅಂತ ನನ್ನ ಭಾವಿಸ್ತೀನಿ. ಬಟ್ ತುಂಬಾ ಅಪರೂಪದ ಫೋಟೋ. ಇನ್ಫ್ಯಾಕ್ಟ್ ಕನ್ನಡ ಚಿತ್ರರಂಗಕ್ಕೆ ಎಷ್ಟು ವರ್ಷಗಳು ತುಂಬಿದೆ ಅನ್ನೋದಕ್ಕೆ ಏಕೈಕ ಡಾಕ್ಯುಮೆಂಟ್ ಇರೋದು ನಮ್ಮ ಮನೇಲಿರೋ ಫೋಟೋ. ಲಾಸ್ಟ್ ಟೈಮ್ ನೀವು ಬಂದಾಗ ನೋಡಿದ್ರಲ್ಲ, ಸೊ ಆ ಫೋಟೋ ಅಲ್ಲಿ ಬರ್ದಿದ್ದಾರೆ, ಸತಿ ಸುಲೋಚನಾದಲ್ಲಿ ಇಂದ್ರಜಿತ್ ಕ್ಯಾರೆಕ್ಟರ್ ಮಾಡಿದಂತ ಸುಬ್ಬಯ್ಯ ನಾಯ್ಡು ಅವರು. ದಟ್ ವಾಸ್ ರಿಲೀಸ್ಡ್ ಇನ್ 3/3/1934. ಸೊ ಅವರು ಫಸ್ಟ್ ಕನ್ನಡ ಟಾಕಿ ಫಿಲ್ಮ್ ಹೀರೋ ಅಂತ ಮಾಡಿದ್ದು 34 ಅಲ್ಲಿ. ಆ ಚಿತ್ರ ನೋಡ್ಬಿಟ್ಟು ಕೇಳಿದೆ, ಇಂದ್ರಜಿತ್ ಅಂತ ಟೈಟ್ಲ್ ಇದೆ ಅಂತ. ಅದನ್ನ ಇಂದ್ರಜಿತ್ ಕ್ಯಾರೆಕ್ಟರ್ ಮಾಡಿದ್ದು 34 ಇಂದ ಲೆಕ್ಕ ಹಾಕೊಂಡು ನಮ್ಮಲ್ಲಿ 75 ಇಯರ್ಸ್ ಅಮೃತ ಮಹೋತ್ಸವ ಮಾಡಿದ್ದು. ಈಗ ಮತ್ತೆ ಬೇರೆ ಆಚರಣೆಗಳಿಗೆಲ್ಲ ಅದು ಆ ಒಂದು ಡೇಟ್ ಅನ್ನ ಇಟ್ಕೊಂಡೇ ಮಾಡ್ತಿರೋದು. ಬಟ್ ಅದೊಂದು ಅಪರೂಪದ ಚಿತ್ರ ಇದು. ಬಹಳ 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 ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ವೆರಿ ಮಚ್ ಸರ್. ತುಂಬಾ ಖುಷಿ ಆಯ್ತು. ನಮ್ಮ ಅಮ್ಮ ನೋಡಿದ್ರೆ ಬಹಳ ಖುಷಿ ಪಡ್ತಾರೆ. ತುಂಬಾ ವಿಭಿನ್ನ ಮತ್ತು ಅಪರೂಪದ ಒಂದು ಕಾಣಿಕೆ ಕೊಟ್ಟಿದ್ದೀರಾ. ವೆರಿ ಫ್ಯಾಂಟಾಸ್ಟಿಕ್, ಒನ್ ಆಫ್ ದ ಬೆಸ್ಟ್ ಗಿಫ್ಟ್ ನನಗೆ. ಹೈಕೋರ್ಟ್ ಪ್ಲೇಡರ್ ಬರೆದಿದ್ದಾರೆ, I have visited all over India in the important places including Taj Mahal. This library is equal or better than Taj Mahal ಅಂತ ಅಲ್ಲಿ ಸರ್, ನಿಮ್ಮ ಒಂದು ಸಾಧನೆಗೆ ಯಾವುದೇ ಕಾರಣಕ್ಕೂ ಬೆಲೆ ಕಟ್ಟೋದಕ್ಕಾಗಲ್ಲ. ಆದ್ರೆ ನಮ್ಮ ಮಜಾ ಟಾಕೀಸಿಗೆ ಬಂದು ನೀವು ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್, ನಿಮ್ಮ ಒಂದು ಈ ಅಪರೂಪದ ಒಂದು ವಿಚಾರವಾಗಿ ಹಲವಾರು ಜನರಿಗೆ ಒಂದು ಪ್ರೇರಣೆ ನೀಡೋ ತರ ನೀವು ಈ ಒಂದು ಸಾಧನೆಯ ಮುಖಾಂತರ ಅವ್ರಿಗೆ ನಿಜವಾಗ್ಲೂ ಇನ್ಸ್ಪೈರ್ ಆಗಿದ್ದೀರಾ. ನಮ್ಮ ಒಂದು ಮಜಾ ಟಾಕೀಸಿನ ಪರವಾಗಿ ಒಂದು ಸಣ್ಣ ಕಾಣಿಕೆಯನ್ನ ನಿಮ್ಗೆ ಕೊಡ್ತೀವಿ. ಇದು ನಿಮ್ಮ ಗ್ರಂಥಾಲಯಕ್ಕೆ ಯೂಸ್ ಆಗುತ್ತೆ ಅನ್ನೋದು ನಮ್ಮ ಒಂದು ನಂಬಿಕೆ. ಇದು ಕೇವಲ ಒಂದು ಸಣ್ಣ ಕಾಣಿಕೆ. ನಮ್ಮ ಕಡೆಯಿಂದ ಒಂದು 25,000 ರೂಪಾಯಿಗಳನ್ನ ನಿಮ್ಗೆ ಗೌರವಧನವಾಗಿ ಕೊಡ್ತಾ ಇದೀವಿ. ಬಟ್ ಇದೇನು ಅಂದ್ರೆ ನಾನೆಲ್ಲರೂ ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ಇವರ ಒಂದು ಸಾಧನೆಗೆ ನಾವೆಲ್ಲರೂ ಕೈ ಜೋಡಿಸ್ಬೇಕು ಅನ್ನೋದಾದ್ರೆ ಎಲ್ಲರೂ ತಮ್ಮ ತಮ್ಮ ಕೈಲಾದಂತಹ ಒಂದು ಸಣ್ಣ ಸಹಾಯವನ್ನ ಮಾಡಿ. ಇದು ನಮ್ಮ ಕಡೆಯಿಂದ ನಿಮಗೆ ಒಂದು ಸಣ್ಣ ಗೌರವಧನ. ಒಳ್ಳೇದಾಗ್ಲಿ ಸರ್. ಥ್ಯಾಂಕ್ ಯು ಸೋ ಮಚ್. ನೀವು ಬಂದಿದ್ದು ಬಹಳ ಖುಷಿ ಆಯ್ತು. ಧನ್ಯವಾದಗಳು ಸರ್. ಇದು ನಿಮ್ಮ ಗ್ರಂಥಾಲಯದ ಪಕ್ಕದಲ್ಲಿ ಹಾಕಿ. ನಿಮ್ಮ ಗ್ರಂಥಾಲಯ ಹೇಗೆ ಬೆಳೀತಾ ಇದೆ ಅದು ಈ ಗಿಡನೂ ಹಾಗೆ ಬೆಳೀಲಿ. ಆಗಲ್ಲ ಆಗಲ್ಲ ಆಗಲ್ಲ. ಹೌದಾ? ಏನ್ ಮಾಡ್ತೀನಿ ನೋಡಿ. ಏನ್ ಮಾಡ್ತೀಯ ನೀನು? ನೋಡು, ಸುಮ್ಮನೆ ಇರು ನೀನು. ಬಿಡಿ, ಬಿಡಿ, ಬಿಡಿ. ಆಗಲ್ಲ, ಬಿಡಿ. ಏನಾಯ್ತಮ್ಮ? ಯಾಕಮ್ಮ ಕಿತ್ತಾಡ್ತಾ ಇದ್ದೀರಾ? ವೈ? ಮನೇಲಿ ಸುಮ್ನೆ ಕೂತು ಕೂತು ಬೋರ್ ಆಗ್ತಿದೆ, ಅದಕ್ಕೆ ನಾನೇ ಅಡ್ಗೆ ಮಾಡ್ತೀನಿ ಬಿಡೆ ಅಂತಂದ್ರೆ ಅಡ್ಗೆ ಡಿಪಾರ್ಟ್ಮೆಂಟ್ ನಂದು, ನೀನು ಅಡ್ಗೆ ಮನೆ ಕಾಲೇ ಇಡ್ಬೇಡ ಅಂತ ನನಗೆ ದಿಮಾಗ್ ತೋರಿಸ್ತಾಳೆ. ದಿಮಾಗ್ ತೋರಿಸ್ತೇನೆ, ಸಿನಿಮಾನ ತೋರಿಸ್ತಾರೆ ನೋಡು. ನೀನ್ ಬರೋಕಿನ ಮುಂಚೆ ನಾನ್ ಈ ಮನೆಗ್ ಬಂದಿದ್ದು, ಸೊ ನಾನೇ ಸಿನ್ವೇರ್. ಈ ಅಡ್ಗೆ ಮನೆ ಡಿಪಾರ್ಟ್ಮೆಂಟ್ ಸುದ್ದಿ ಬಂದ್ರೆ ಸುಮ್ನೆ ಇರಲ್ಲ, ಯಾರಿಗೂ ಬಿಟ್ಕೊಡಲ್ಲ. ನೋಡಿ, ಅಡ್ಗೆ ಮನೆ ಇವ್ರಪ್ಪಂದು ನಂಗೆ ಆಡ್ತಾರೆ. ಏನು ನಿಮ್ಮಪ್ಪಂದ? ಏ ಹೌದು ಕಣೆ. ನಿಮ್ಮಿಬ್ಬರಪ್ಪಂದು ಅಲ್ಲ ಕಣೆ, ನಮ್ಮಪ್ಪಂದು. ದೇವ್ರು ಹೆಣ್ಮಕ್ಳ ವಿಚಾರದಲ್ಲಿ ಯಾಕೆ ಈ ತರ ಡಿಸಿಷನ್ ತಗೊಂಡಿದ್ದಾನೆ ಅನ್ನೋದ್ರೆ ನನಗೆ ಗೊತ್ತಾಗ್ತಾ ಇಲ್ಲಪ್ಪ. ಮುಳ್ಳಿಂದಾನೆ ತೆಗಿಬೇಕು. ಅದಕ್ಕೋಸ್ಕರ ಹೆಣ್ಮಕ್ಳ ಜಗಳ ಇತ್ಯರ್ಥ ಮಾಡೋದಿಕ್ಕೆ ಹೆಣ್ಣೆ ಬರ್ಬೇಕು. ಈಗ ನಾನು ಹಿರಿಯ ಮಹಿಳೆಯನ್ನ ಕರೆಸ್ತೀನಿ, ಅವರೇ ತೀರ್ಮಾನ ತಗೊಳ್ಳಿ. ವರಲಕ್ಷ್ಮಿ, ವರಲಕ್ಷ್ಮಿ, ಏನ್ ವಿಷಯ ಕರೆದಿದ್ದು? ನೀವು ಸಾವಿರಾರು ವರ್ಷದಿಂದ ಜೀವನ ನೋಡಿದಿರ. ನಿಮ್ ಕಣ್ಣೆದುರಿಗೆ ಮಹಾಭಾರತನೇ ನಡೆದೋಯ್ತು. ಅಂತ ದೊಡ್ಡ ದೊಡ್ಡ ಕಥೆಗಳನ್ನೆಲ್ಲ ನೋಡ್ರು ನಿಮ್ಗೆ ಇದೊಂದು ಸಣ್ಣ ಕತೆ ಹೇಳ್ತೀನಿ. ಇವರಿಬ್ರು ಮಧ್ಯೆ ದಿನ ಬೆಂಕಿ ಎತ್ಕೊಂಡ್ಬಿಟ್ಟಿದೆ. ಇವಳು ನಾನು ಅಡ್ಗೆ ಮಾಡ್ತೀನಿ ಅಂತ, ಇವಳು ಮಾಡ್ಬೇಡ ನಾನು ಬಿಡಲ್ಲ ಅಂತ. ಇದ್ರ ಮಧ್ಯಸ್ಥಿಕೆ ಮಾಡಿ ದಯವಿಟ್ಟು ಸ್ವಲ್ಪ ನ್ಯಾಯ ಪಂಚಾಯತಿ ಮಾಡಿಪ್ಪ. ಹೆಂಗಸ್ರ ಜಗಳ ಏನ್ ಮಾಡಕ್ಕಾಗಲ್ಲ. ತಾವೇನ್ ಹೆಂಗ್ಸಲ್ವೋ? ನಾನು ಕೂತ್ಕೊಂಡು ಸುಮ್ನೆ ತೀರ್ಮಾನ ಮಾಡಮ್ಮ, ಸಾಕು. ಬಾಲಕಿ ಅಂತೆ, ಬಾಲಕಿ. ಓಕೆ, ಈಗ ನೀವಿಬ್ರು ಗೈಡ್ ಮಾಡಿ
ಇದೇನೋ ಜಗಳ ಆಡ್ಕೊಂಡಿವೆ ಈ ಎರಡು ಸಾಲ್ವ್ ಮಾಡೋಣ. ಶುರು ಮಾಡಿಪ್ಪ. ಅಕ್ಕ ನಾನು ಅಡ್ಗೆ ಮಾಡ್ಬೇಕು ಅಕ್ಕ, ಇವ್ಳು ಬಿಡ್ತಾನೆ ಇಲ್ಲ. ಇವಳು ಅಡಿಗೆ ಮನೆ ಕಾಲಿಟ್ರೆ ನನಗೆ ಇಷ್ಟನೇ ಇಲ್ಲ. ಯಾಕೆ? ಕರೆಕ್ಟ್ ಆಗಿ ಅಡಿಗೆನೆ ಮಾಡಕ್ ಬರಲ್ಲ. ಇಲ್ಲ, ಚೆನ್ನಾಗ್ ಮಾಡ್ತಾಳೆ. ಮೊನ್ನೆ ಗಸಗಸೆ ಪಾಯಸ ಕೊಟ್ಟಿದ್ಲು, ಸೂಪರ್ ಆಗಿದೆ. ಅಕ್ಕ ಅದು ಗಸಗಸೆ ಪಾಯಸ ಅಲ್ಲ, ಕಾಫಿ. ವರಲಕ್ಷ್ಮಿ, ಗಸಗಸೆ ಪಾಯಸಕ್ಕೂ ಕಾಫಿಗೂ ವ್ಯತ್ಯಾಸನೇ ಗೊತ್ತಿಲ್ವಾ? ಕನ್ಫ್ಯೂಸ್ ಮಾಡ್ಬೇಡಿ. ಅದು ನನಗೆ ಗಸಗಸೆ ಪಾಯಸ ಅಂದ್ರೆ ತುಂಬಾ ಇಷ್ಟ, ಅದಕ್ಕೆ ಕಾಫಿ ಕೊಡುವಾಗ್ಲೂ ಗಸಗಸೆ ಪಾಯಸ ಅಂತ ಕೊಟ್ಟಿದ್ದಾಳೆ. ಅದು ಬಿಡಿ ಅಕ್ಕ, ನನಗೆ ಅಡ್ಗೆ ಮಾಡಕ್ ಬರಲ್ಲ ಅಂತ ಇವಳು ಹೇಳ್ತಿದ್ದಾಳಲ್ಲ, ಇವಳು ಕರೆಕ್ಟ್ ಆಗಿ ಅಡ್ಗೆ ಮಾಡಕ್ ಬರುತ್ತಾ ಕೇಳಿ? ಏ ಬರುತ್ತೆ, ಉಪ್ಪು ಖಾರ ಎಲ್ಲ ಚೆನ್ನಾಗ್ ಹಾಕ್ತಾಳೆ. ಮೊನ್ನೆ ಪುಳಿಯೋಗ್ರೆ ಕೊಟ್ಟಿದ್ಲು, ಪುಳಿಯೋಗ್ರೆ ನಮಗ್ ಕೊಡ್ಲೇ ಇಲ್ಲ. ಸೂಪರ್. ಅಕ್ಕ ಅದು ಪುಳಿಯೋಗ್ರೆ ಅಲ್ಲ, ರೊಟ್ಟಿ. ಕರ್ಮ ಕಾಂಡ. ಪುಳಿಯೋಗರೆಗೂ ರೊಟ್ಟಿಗೂ ಎಲ್ಲಿಂದ ಎಲ್ಲಿಗೆ ಸಂಬಂಧಮ್ಮ? ಅಲ್ಲಲ್ಲ, ಅದು ಸೃಜಾ ಏನಂದ್ರೆ ಅದು ಕಡ್ಲೆಕಾಯಿ ಬೀಜ ಎಲ್ಲ ಸಿಕ್ಬಿಡ್ತು, ಅದಕ್ಕೆ ನಾನ್ ರೊಟ್ಟಿ ಅನ್ಕೊಂಡೆ. ಏನ್ರಿ ಇವ್ರು, ಜಗತ್ತಲ್ಲಿ ಯಾವ ರೊಟ್ಟಿಗೆ ಕಡ್ಲೆಕಾಯಿ ಬೀಜ ಹಾಕ್ತಾ ಇದ್ರು ರೀ? ಅಯ್ಯ, ಅವಳು ಹಾಕ್ತಾಳೆ ಕಣೋ, ಹೊಸ ರುಚಿ ಟ್ರೈ ಮಾಡಿದ್ಲು, ಚೆನ್ನಾಗಿದೆ. ಒಟ್ನಲ್ಲಿ ನಮ್ಮ ಮನೇಲಿರೋ 3 ಜನ ಹೆಣ್ಮಕ್ಳಿಗೂ ಅಡ್ಗೆ ಮಾಡಕ್ ಬರಲ್ಲ. ಯಾರು ಹೇಳಿದ್ದು? ನನಗ್ ಚೆನ್ನಾಗೇ ಬರುತ್ತೆ. ಹೌದಾ? ಈಗ ಒಂದ್ ಕೆಲಸ ಮಾಡೋಣ, 3 ಜನಕ್ಕೆ ಪ್ರಶ್ನೆ ಕೇಳ್ತೀನಿ, ಕರೆಕ್ಟ್ ಆಗಿ ಉತ್ತರ ಕೊಟ್ರೆ ಈ ಮ್ಯಾಟರ್ನ ನಾನೇ ಸಾಲ್ವ್ ಮಾಡ್ತೀನಿ. ಓಕೆ ರೆಡಿ. ಕೇಳಪ್ಪ, ಅದೇನ್ ಕೇಳಿ. ಅಡಿಗೆ ಮನೆ ಬಗ್ಗೆ ಎಲ್ಲ ತಿಳ್ಕೊಂಡ್ಬಿಟ್ಟಿದ್ದೀರಾ? ಫ್ಯಾಂಟಾಸ್ಟಿಕ್. ಹಿಂಗಾರ್ದು ಹಂಗ್ ಕುಡಿದು ಬಿಟ್ಟಿದ್ವಿ. ಅರ್ಧ ಕುಡಿತಾರೆ ಇವ್ರು. ಸರಿ, ಇವಾಗ ಜಾಲ್ರಿ ಯಾವ್ದ್ಯಾವ್ದಕ್ಕೆ ಯೂಸ್ ಮಾಡ್ತಾರೆ ಹೇಳಿ? ಏನ್ ಈಜಿಲ್ಲ, ಇದೊಂದ್ ಪ್ರಶ್ನೆನಾ. ಹೇಳು ಹೇಳು. ಜಾಲ್ರಿ ಯಾವ್ದಕ್ ಯೂಸ್ ಮಾಡ್ತಾರೆ? ಯಾಕೆ ಯೂಸ್ ಮಾಡ್ತಾರೆ ಕೇಳಿ. ಮೀನ್ ಹಿಡಿಯಕ್ಕೆ. ಜಾಲ್ರಿ ಕೇಳಿದಮ್ಮ, ಬಲೆ ಅಲ್ಲ, ಮೀನ್ ಹಿಡಿಯೋದಕ್ಕೆ ಬಲೆ ತಾನೇ ಯೂಸ್ ಮಾಡೋದು. ಏನು, ಸಣ್ಣ ಮೀನಾದ್ರೆ ಸಣ್ಣ ಜಾಲ್ರಿ, ದೊಡ್ಡ ಮೀನಾದ್ರೆ ದೊಡ್ಡ ಜಾಲ್ರಿ ಅಷ್ಟೇ. ಸೂಪರ್, ಚೆನ್ನಾಗಿದೆ. ಒಂದ್ರಿನೂ ಉಪಯೋಗಿಸ್ಬೋದು. ಇಷ್ಟೊಂದೆಲ್ಲ ಜ್ಞಾನ ಇದೆಯಲ್ಲ ನಿಮ್ಗೆ. ಸಿಂಪಲ್ ಆಗಿ ನೀರು ಕಾಯಿಸುವುದು ಹೇಗೆ ಅದನ್ನ ಹೇಳಿ. ಬಚ್ಚಲ್ ಮನೆಗ್ ಹೋಗು, ಗೀಸರ್ ಸ್ವಿಚ್ ಹಾಕು, ನೀರ್ ಬಿಸಿ ಆಗತ್ತೆ, ಮುಗಿತಲ್ಲ. ನಾನು ಸ್ನಾನ ಮಾಡೋದಕ್ಕೆ ಹೇಳಿಲ್ಲ, ಕುಡಿಯೋದಕ್ಕೆ ಬಿಸಿನೀರ್ ಹೆಂಗ್ ಮಾಡೋದು? ಬಚ್ಚಲ್ ಮನೆಗ್ ಹೋಗು, ಗೀಸರ್ ಸ್ವಿಚ್ ಹಾಕು, ನೀರ್ ಬಿಸಿ ಆಗತ್ತೆ, ಲೋಟದಲ್ಲಿ ಬಗ್ಗಿಸ್ಕೊಂಡ್ ಕುಡಿ. ಗೀಸರ್ ಇಲ್ಲಿರೋದು ಬಿಸಿನೀರು, ತಣ್ಣೀರ್ ಬೇಕು ಅಂದ್ರೆ ಟಾಯ್ಲೆಟ್ ಅಲ್ಲಿ ಇರೋದು ಇಟ್ಕೊಳ್ಳ. ಅಯ್ಯೋ ಕಿಚನ್ ಅಲ್ಲಿ ಬಿಸಿನೀರ್ ಬೇಕು ಅಂದ್ರೆ ಹೆಂಗೆ ಕಾಯಿಸ್ಕೊಳ್ಳೋದು? ಬಚ್ಚಲ್ ಮನೆಗ್ ಹೋಗು, ಅಲ್ಲಿರೋ ಗೀಸರ್ನ ಅಡಿಗೆ ಮನೆಗ್ ತಗೊಂಬ, ಸ್ವಿಚ್ ಹಾಕು, ನೀರ್ ಕಾಯತ್ತೆ, ಉಪಯೋಗಿಸು. ಎಷ್ಟ್ ಬೇಕೋ ಅಷ್ಟು ತಣ್ಣೀರ್ ಮಿಕ್ಸ್ ಮಾಡ್ಕೊಳ್ಳಿ. ಈ ಅಮ್ಮ ಯಾವ್ದು ಕರೋನಾಗಿಂತ ಡೇಂಜರಸ್, ವರೋನಾ ಇದು. ಥ್ಯಾಂಕ್ ಯು ಕಣೋ. ವರೋನಾ, ಎಷ್ಟು ಚೆನ್ನಾಗಿದೆ ಹೆಸರು. ಬಿಲ್ಡಪ್ ಎಲ್ಲ ಸೈಡ್ಗೆ ಇಟ್ಬಿಡಿ. ನೀರ್ ಕಾಯಿಸೋದು ಹೆಂಗೆ ದಯವಿಟ್ಟು ಹೇಳಿ. ಗ್ಯಾಸ್ ಸ್ಟವ್ ಮೇಲೆ ನಾನ್ ಹೇಳ್ತೀನಿ. ಕುಡಿಯಲು ನೀರು ಕಾಯಿಸೋದು ಹೇಗೆ ಎಂದರೆ, ಮೊದಲು ನೀರನ್ನು ನೀರಿನಿಂದ ಚೆನ್ನಾಗಿ ತೊಳಿಬೇಕು. ನೀರಿನಿಂದ ಚೆನ್ನಾಗಿ ತೊಳಿಬೇಕು. ಆ ನಂತರ ಹರಿತವಾದ ಚಾಕುವಿನಿಂದ ನೀರನ್ನು ಬೇಕಾದ ಆಕಾರದಲ್ಲಿ ಕತ್ತರಿಸಬೇಕು. ಆ ಕತ್ತರಿಸಿದ ನೀರನ್ನು ನೀರಿಗೆ ಹಾಕಿ ಒಂದಿಷ್ಟು ಗಸಗಸೆ ಉದುರಿಸಿ, ಲವಂಗ, ಪಲಾವ್ ಎಲೆ, ದ್ರಾಕ್ಷಿ, ಮೆಣಸು ಇವೆಲ್ಲ ಒಗ್ಗರಣೆ ಮಾಡಿ ಚೆನ್ನಾಗಿ ಕುದಿಸಿ ಜಾಡಿಯಲ್ಲಿ ಹಾಕಿಟ್ಟರೆ ನೀರು ಸಿದ್ಧ. ಯಾರು ಸಾರ್ ಇವರು? ಕಾಪಿ ಮಾಡೋದು ಹೆಂಗೆ ಅಂದ್ರೆ ಒಗ್ಗರಣೆ ಹಾಕೋದ್ ಹೇಳ್ತಾರೆ, ನೀರ್ ಕಾಯಿಸೋದ್ ಹೆಂಗೆ ಅಂದ್ರೆ ಉಪ್ಪಿನಕಾಯಿ ಹಾಕೋದನ್ನ ಹೇಳ್ತಾರೆ. ಈ ಮಚ್ಚಿ ಯಾವ್ದಕ್ ಬಳಸ್ತಾರೆ ಅನ್ನೋದು ಗೊತ್ತಾ ನಿಮ್ಗೆ? ಗೊತ್ತಿಲ್ವಾ? ಚಿತ್ರಾನ್ನ ಮಾಡಕ್ಕೆ, ಏಲಕ್ಕಿ ಬಿಡ್ಸಕ್ಕೆ, ಚಪಾತಿ ಹಿಟ್ಟು ಕಲ್ಸಕ್ಕೆ. ಅಯ್ಯೋ ಇವ್ರ ಮಕ್ಕೆ, ಅದೇ ಮಚ್ಚಲ್ಲಿ ಕತ್ತು ಕುಯ್ಯೋದ್ ಹೆಂಗೆ ಅಂತ ತೋರಿಸ್ತೀನಿ. ಕೊಡ್ರ ಇಲ್ಲಿ ಮಚ್ಚು. ಏಯ್ ಸೃಜಾ, ಏನು ಯಾವ ಗೆಸ್ಟ್ ಬಂದ್ರು ಕೊನೆಯಲ್ಲಿ ಮಚ್ಕೊಡ್ರು ಅಂತ ಏನ್ ಅವಮಾನ ಮಾಡ್ತಿದ್ಯಾ ನೀನು? ಇವ್ರ ಮಾತು ಕೇಳ್ಬೇಡಿ, ಗೊತ್ತಾಯ್ತಾ? ಚೆನ್ನಾಗಿ ಅಡ್ಗೆ ಮಾಡ್ತೀವಿ, ಈಗ ಹೀಗ್ ಹೋಗಿ ಹೀಗ್ ಬರ್ತೀವಿ, ನಿಮ್ಗೋಸ್ಕರ ಒಂದ್ ಒಳ್ಳೆ ಸ್ವೀಟ್ ಮಾಡ್ಕೊಂಡ್ ಬರ್ತೀವಿ. ನೀವು ಅಡ್ಗೆ ಸ್ವೀಟು ಏನ್ ಮಾಡ್ತೀರಾ? ಸ್ವೀಟು ಹಲ್ವಾ. ಅಲ್ವಾ? ಏನ್ ಹಾಗಲ್ಕಾಯಿ ಎಲ್ಲಿ ಮಾಡ್ತೀರಾ? ಓಲ್ಡ್ ಫ್ಯಾಷನ್, ಇನ್ನು ಹಾಗಲ್ಕಾಯಿ ಹಲ್ವಾ ಲೆವೆಲ್ ಅಲ್ಲಿ ಇದ್ದಾನೆ. ನಾವ್ ಮಾಡೋದು ತೆಂಗಿನ ಚಿಪ್ಪಿನ ಹಲ್ವಾ.
ಉಪ್ಪು ಕಡಿಮೆ ಇರ್ಲಿ. ವೆಯ್ಟ್ ಫಾರ್ ಅವರ್ ಹಲ್ವಾ. ಓಕೆ, ಡೋಂಟ್ ಗೋ. ಓಕೆ, ಶ್ರೀಲೀಲಾ ಅಂಡ್ ಸಂಗೀತ, ಫ್ಯೂಚರ್ ಪ್ಲಾನ್ಸ್? ಫ್ಯೂಚರ್ ಪ್ಲಾನ್ಸ್ ಸಿನಿಮಾ ಬಗ್ಗೆ ಏನೇನು? ಇಲ್ಲ, ಇವಾಗ ಇನ್ನ ಸೈನ್ ಮಾಡಿಲ್ಲ, ಇನ್ನ ಸೈನ್ ಮಾಡಕ್ ವೇಟ್ ಮಾಡ್ತಿದೀನಿ. ಸೊ ಆದಷ್ಟು ಬೇಗ. ಆಲ್ ದ ವೆರಿ ಬೆಸ್ಟ್. ಅಂಡ್ ಚಾರ್ಲಿ 777 777 ಚಾರ್ಲಿ ಈ ಸಿನಿಮಾ ತೆರೆ ಕಾಣಬೇಕಾಗಿದೆ. ಸೊ ಇಡೀ ತಂಡದವರಿಗೆ ನಮ್ಮ ಕಡೆಯಿಂದ ಆಲ್ ದ ವೆರಿ ಬೆಸ್ಟ್, ಒಳ್ಳೇದಾಗ್ಲಿ. so much. ಅಂಡ್ ಥ್ಯಾಂಕ್ ಯು ಸೋ ಮಚ್ ಮಜಾ ಟಾಕೀಸ್ ಬಂದಿದ್ದಕ್ಕೆ. ಪ್ಲೀಸ್ ಸ್ಟಾಪ್. ದಯವಿಟ್ಟು ಗಿಡ ನೆಡಿ, ನೀರನ್ನ ಉಳಿಸಿ. ಥ್ಯಾಂಕ್ ಯು ಸೋ ಮಚ್. ವೆರಿ ನೈಸ್. ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ಮಜಾ ಟಾಕೀಸಿನ ಈ ಒಂದು ಸಂಚಿಕೆಯಲ್ಲಿ ಇಬ್ರು ಸುಂದರವಾದ ಹುಡುಗಿಯರು ಮಜಾ ಟಾಕೀಸಿಗೆ ಬಂದು ಸಿಕ್ಕಾಪಟ್ಟೆ ತರಲೆ ಮಾಡಿದ್ರು, ಮಜಾ ಮಾಡಿದ್ರು. ನೀವು ಇದೇ ತರ ಮಜಾ ಮಾಡ್ತಾ ಇರಿ, ನಗಿಸ್ತಾ ಇರಿ. ಬಿಕಾಸ್ ಅ ಡೇ ವಿತೌಟ್ ಲಾಫ್ಟರ್ ಇಸ್ ಅ ಡೇ ಕಂಪ್ಲೀಟ್ಲಿ ವೇಸ್ಟೆಡ್. ನೀವು ನೋಡ್ತಾ ಇದ್ರಿ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್, ಪವರ್ಡ್ ಬೈ ಕ್ಲಿನಿಕ್ ಪ್ಲಸ್, ಸ್ಪೆಷಲ್ ಪಾರ್ಟ್ನರ್ ಜೆಮ್ ಪೇಂಟ್. Until next time, thank you. Good night. Love you all. Bye-bye. Mama